ಸರ್ವೋದಯ ಶಿಕ್ಷಣ ಸಂಸ್ಥೆ ಅನ್ನೋದರಲ್ಲಿ ಬರುವಂಥ ಸರ್ವೋದಯ ಶಾಲೆ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದೀರಾ. ವೆರಿ ಫಸ್ಟ್ ಈ ಇನ್ಸ್ಟಿಟ್ಯೂಟ್ ಒಂದು ಸ್ಪೆಷಲ್ ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ನೋಡಿ, ಈಗಾಗಲೇ ನೀವು ನೋಡಿರ್ಬೋದು ಎಷ್ಟು ಸ್ಕೂಲಲ್ಲೆಲ್ಲ ಕಮರ್ಷಿಯಲೈಸ್ ಆಗಿರುತ್ತೆ, ಅದನ್ನು ಶಾಲೆನ ಒಂದು ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಥರ ನಡೆಸ್ತಾ ಇದೆ. ನಾವು ಈ ಸ್ಕೂಲ್ ಶುರು ಮಾಡಿದ್ರೆ ಒಳ್ಳೆ ಲಾಭ ಮಾಡ್ಬೋದು. ಆ ಥರ ಹಾಗೆ ಮಾಡಿದ್ರೆ ಟೀಚರ್ಸ್ನ ತುಂಬ ಕಡಿಮೆ ಪ್ರಯಾರಿಟಿ ಕೊಟ್ಟಿರ್ತಾರೆ. ಲರ್ನಿಂಗು ಎಜುಕೇಷನ್ ಅದಕ್ಕೆಲ್ಲ ಕಡಿಮೆ ಪ್ರಯಾರಿಟಿ ಇರುತ್ತೆ. ಆದರೆ ಅವ್ರದ್ದು ಲಾಭ ಜಾಸ್ತಿ ಮಾಡಬೇಕು ಅಂತ ಸಾಮಾನ್ಯ ಶಾಲೆಗಳು ಆ ಥರ ಆಗೋಗಿರುತ್ತೆ. ಆದರೆ ನೀವು ಓದ್ತಿರೋ ಶಾಲೆ ಆ ಥರ ತುಂಬ ಆದರ್ಶಗಳನ್ನ ಇಟ್ಕೊಂಡು ಶುರು ಮಾಡಿದ್ರು. ಅವರು ಏನೋ ಒಂದು ಭಾರಿ ಲಕ್ಸುರಿ ಜೀವನ ನಡೆಸಿದೆ. ಈ ಶಾಲೆಯ ಸಂಸ್ಥಾಪಕ ಯಾರು, ನಂಜುಂಡಯ್ಯ ಅವರು, ಆಮೇಲೆ ಕಮಲಮ್ಮನವರು, ಆಮೇಲೆ ಶಂಕರ್ ಅವರು, ಅವರೆಲ್ಲ ಏನಂದರೆ ನೀವು ಮಹಾತ್ಮ ಗಾಂಧಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಇನ್ಯಾರೋ ಆದರ್ಶ ವ್ಯಕ್ತಿ ವಿವೇಕಾನಂದ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೆಲ್ಲ ಏನೇನು ಆದರ್ಶಗಳು ಇತ್ತೋ ಆ ಥರ ಓಕೆ. ಸೊ ಅವರು ಪ್ರಾರಂಭ ಮಾಡಿದ್ರು. ಸೊ ಅಂಥ ಒಂದು ಶಾಲೆಯಲ್ಲಿ ನೀವು ಓದಿದ್ದೀರ. ಹಾಗಾಗಿ ಅದೆಲ್ಲ ಒಂದಿಷ್ಟು ಐಡಿಯಾಸನ್ನ ನಿಮ್ಗೆ ಬಂದಿದೆ. ನೀವು ಹೆಮ್ಮೆಯಿಂದ ಹೇಳ್ಕೋಬೋದು, ಈ ಥರ ನಾನು ಒಂದು ಶಾಲೆಗಳನ್ನು ಓದಿದ್ದು ನಮಗೆಲ್ಲ ತುಂಬ ಒಳ್ಳೆಯ ಗುಣಗಳನ್ನು ಹೇಳ್ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ದಾರಿ ತಪ್ಪೋದೇ ಇಲ್ಲ. ನಮ್ಮ ವಿದ್ಯೆನೂ ಚೆನ್ನಾಗಿರುತ್ತೆ, ನಮ್ಮ ಗುಣಗಳು ಚೆನ್ನಾಗಿರುತ್ತೆ, ನಮ್ಮ ಆದರ್ಶಗಳು ಚೆನ್ನಾಗಿರುತ್ತೆ. ಎಲ್ಲರೂ ನೀವು ಮುಂದೆ ಇಂಟರ್ವ್ಯೂನೋ ಏನೋ ಮಾಡಬೇಕಾದ್ರೆ ಒಂದು IAS ಎಕ್ಸಾಮ್ ಇಂಟರ್ವ್ಯೂ ಬರೀತೀರಾ ಅಂತ ಅಂದ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗ್ತೀರಾ ಅಂದ್ಕೊಳ್ಳಿ, ಅಷ್ಟೆಲ್ಲ ಪಾಸ್ ಮಾಡಿ. ಅವಾಗ ಅದು ಕೇಳಿದ್ರೆ ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಕೇಳಿದ್ರೆ ಹೇಳ್ತಾರೆ. ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ನೀವು ಹೇಳ್ಬೋದು, ನನ್ನ ಸ್ಟ್ರೆಂತ್ ಏನು ಅಂದರೆ ನನಗೆ ಸ್ಕೂಲ್ ಡೇಸಿಂದೂ ತುಂಬ ಒಳ್ಳೆ ಐಡಿಯಾಸ್ನ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಿ ನಮ್ಮ ತಂದೆ ತಾಯಿ ಒಳ್ಳೆ ಗುಣಗಳನ್ನು ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಯಾವ ಕಾರಣಕ್ಕೂ ಆ ವ್ಯಾಲ್ಯೂಸ್ನ ಬಿಟ್ಟು ನಾನು ದೂರ ಹೋಗಲ್ಲ. ನೀವು ನನಗೆ ಕೆಲಸ ಕೊಟ್ಟರೆ ಈ ಕಂಪನಿನಲ್ಲಿ ಅಥವಾ ಈ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಎಫಿಷಿಯನ್ಸಿಯಿಂದ ನಾನು ಮಾಡ್ತೀನಿ ಅಂತ ನೀವು ಹೇಳ್ತೀನಿ. ಸ್ಟ್ರೆಂತ್ ಅಂದರೆ ಅದೇ. ಅಂದರೆ ಇನ್ನೇನು ನಿಮಗೆ ಗೊತ್ತಿರೋ ಇನ್ನೇನು ಸ್ಟ್ರೆಂತ್ ಇದ್ದರೆ ನನಗೆ ಸುಸ್ತೇ ಆಗಲ್ಲ. ಗಂಟೆಗಟ್ಟಲೆ ನಾನು ಕೆಲಸ ಮಾಡ್ತೀನಿ. ಬೇಕಾದ್ರೆ ಒಂದು ಗುರಿ ಇಟ್ಕೊಂಡ್ರೆ ನಾನು ಅದನ್ನು ಅಚೀವ್ ಮಾಡೇ ಮಾಡ್ತೀನಿ. ಅದರಲ್ಲಿ ನಿಮ್ಮ ಸ್ಟ್ರೆಂತ್ ಹೇಳಿದ್ರು. ವೀಕ್ನೆಸ್ ಹೇಳಿದ್ರೆ ಅದನ್ನು ಆದಷ್ಟು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಹೇಳಬೇಕು. ಒಂದು ನಿಜವಾದ ವೀಕ್ನೆಸ್ ಹೇಳಿದ್ರೆ ಅದನ್ನು ಭಾರಿ ಹೇಳೋಕೆ ಹೋಗಬಾರ್ದು. ಕೆಲವು ವೀಕ್ನೆಸ್ ಏನು ಅಂತ ಹೇಳಿದ್ರೆ ಹೇಳ್ತಾರೆ, ಏನಂದರೆ ನಾನು ಒಂದು ವಿಷಯ ತಲೆಗೆ ಹಚ್ಕೊಂಡ್ಬಿಟ್ರೆ ಬರೀ ಅದೇ ಇರುತ್ತೆ ನನಗೆ, ಅದನ್ನು ಆ ಕೆಲಸ ಮಾಡಿ ಮುಗಿಸೋವರೆಗೂ ಅದು ನನ್ನ ವೀಕ್ನೆಸ್ ಇದ್ದರೆ ಅದು ಒಂಥರ ಪಾಸಿಟಿವ್ ಕ್ವಾಲಿಟಿ, ಅದು ಒಂಥರ ಅಷ್ಟೇ ಅಂದರೆ ಹೌದಲ್ವಾ. ಈಗ ನಾನು IAS ಅಂತ ಅಂದ್ಕೊಳ್ಳಿ, ತುಂಬ ಜನ ಅದೆಲ್ಲ ಯಾರಿಗೋ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ಕೆಲವರಿಗೆ ಮಾತ್ರ ಸಾಧ್ಯ, ಎಲ್ರಿಗೂ ಆಗಲ್ಲ ಆ ಥರ ಎಲ್ಲ ಅಂದ್ಕೊಂಡ್ಬಿಟ್ಟಿರಲ್ಲ. ಅದಕ್ಕೆ ನಾನು ಒಂದು ಸುಮಾರು ಎಕ್ಸಾಂಪಲ್ ಬೇಕು. ಇಲ್ಲಾಂದರೆ ನಮ್ಮ ರಿಯಲಿಸ್ಟಿಕ್ ನಾವು ನೋಡಿಲ್ಲ ಅಂತಂದರೆ ನಮಗೆ ನಂಬಿಕೆನೇ ಬರುತ್ತೆ. ಇದು ಈಗ ಫೆಬ್ರವರಿ 2ನೇ ತಾರೀಕು ಅಲ್ವಾ, ಹೋದ ವರ್ಷ 2024ನಲ್ಲಿ ಮೇ ಜೂನಲ್ಲಿ ಒಬ್ಬರು ನನಗೆ ಫೋನ್ ಮಾಡಿದ್ರು ತುಮಕೂರಿನಲ್ಲಿ. ನನಗೆ ಫೋನ್ ಸರಿಯಾಗಿ ಕೇಳಿಸ್ತಿಲ್ಲ ಸರ್, ನಾನು ಈ ಥರ ರ್ಯಾಂಕ್ ಬಂದಿದ್ದೀನಿ, ನನಗೆ ಮೀಟ್ ಮಾಡಬೇಕು ಅಂತ. ನನಗೆ ಯಾವ ಎಕ್ಸಾಮು ಏನು ಯಾವುದು ರಿಸಲ್ಟ್ ಬರ್ತಿರ್ಲಿಲ್ಲ, ಯಾವ ಎಕ್ಸಾಮು ಏನು ಆದರೂ ಪಾಪ ಹುಡುಗ ಅಷ್ಟು ಹೇಳ್ತಿದ್ದಾನಲ್ಲ ಅಂದ್ಬಿಟ್ಟು ಆಯ್ತಪ್ಪ ನಮ್ಮ ಆಫೀಸ್ ಹತ್ರಪ್ಪ, ನನ್ನ ಆಫೀಸ್ ಟೈಮಲ್ಲ ಅದು ಬೇರೆ ಎಲ್ಲೋ ಇದ್ದೆ ನಾನು, ನಿಮ್ಗೆ ಆಫೀಸ್ ಹತ್ರಪ್ಪ ನಾನು ಬರ್ತೀನಿ. ಆ ಚಿಕ್ಕ ಹುಡುಗನ ಪಾಪ ನನಗೆ ಯಾಕೆ ಒಂದು ಡಿಸ್ಕರೇಜ್ ಮಾಡಬೇಕು, ಆಮೇಲೆ ಅವ್ರನ್ನ ಸಿಗ್ತೀನಿ ಬಿಡು ಅಂತ ಹೇಳೋಕ್ಕೆ ಮನಸ್ಸು ಬರಲಿಲ್ಲ ನನಗೆ. ಬಾ ಅಂತ ಹೇಳಿದೆ. ಅವ್ನು ಬಂದು ಆಮೇಲೆ ನಾನು ಕಾರ್ ನಿಲ್ಲಿಸಿದೆ. ಅವ್ನು ಬಂದು ಕೂಡಲೇ ಅವನು ನನ್ನ ಕಾರ್ ಮೇಲೆ ನಮಸ್ಕಾರ ಮಾಡಿದೆ, ಶೂ ಹಾಕ್ಕೊಂಡಿದ್ದೆ. ನನಗೆ ಸಂಕೋಚ ಆಗುತ್ತೆ. ಆಮೇಲೆ ಅವ್ನ ಮುಖ ನೋಡಿದ್ರೆ, ನೀನು ಇವತ್ತು ನ್ಯೂಸ್ ಪೇಪರೆಲ್ಲ ಬಂದಿದ್ದಲ್ಲ ನೀನು ಫೋಟೋ ಅಂತ ಕೇಳಿದೆ ಅವನಿಗೆ. ಹೌದು ಸರ್, ನಾನೇನೇ ಶಶಿಕುಮಾರ್ ಅಂತ ಅವನು. ಆಮೇಲೆ ಏನು ಅಂತ ಕೇಳಿದ್ರೆ, ಏನು ಬಂದಿದ್ದು ನ್ಯೂಸ್ ಪೇಪರಲ್ಲಿ ಅವ್ರ ಫೋಟೋ ಅಂತಂದರೆ ಅವನು IFS ಅಂತ ಒಂದು ಎಕ್ಸಾಮ್ ಇದೆ, IASನಲ್ಲೇ ನಡೆಯೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅದರಲ್ಲಿ 60ನೇ ರ್ಯಾಂಕ್ ಆಲ್ ಇಂಡಿಯಾ 60ನೇ ರ್ಯಾಂಕ್. ಅವನಿಗೇನು ಡಿಮ್ಯಾಂಡ್ ಅಂತಂದರೆ ಎಲ್ಲ ಪಾಲಿಟಿಷಿಯನ್ಸು, ಮಿನಿಸ್ಟರ್ಸು, DC ಎಲ್ಲರೂ ಅವ್ನು ಕರೆದು ಸನ್ಮಾನ ಮಾಡಿದ್ದು ಮಾಡಿದ್ರು. ಅದಕ್ಕೆ ನ್ಯೂಸ್ ಪೇಪರ್ 10 ಕಡೆ ಅವ್ನು ಕೊಡು. ಆಮೇಲೆ ಎಲ್ಲ ಸ್ಕೂಲ್ನವ್ರು ಇವ್ನು ನಮ್ಮ ಸ್ಕೂಲ್ ಸ್ಟೂಡೆಂಟು ಅಂತ ಮಧುಗಿರಿಯವ್ರು ಒಂದು ಹಾಕ್ಕೊಂಡಿದ್ದಾರೆ. ಆಮೇಲೆ ಒಂದು ಹೈಸ್ಕೂಲವ್ರು ಇವ್ನು ನಮ್ಮ ಸ್ಕೂಲ್ ಸ್ಟೂಡೆಂಟು ಅಂತ. ಆಮೇಲೆ ಸರ್ವೋದಯ ಕಾಲೇಜ್ ಅವನು. ಸೊ ನಾವು ಅವ್ನ ಹಾಕ್ಕೊಂಡಿದ್ವಿ. ಸೊ ಎಲ್ಲ ಕಡೆ ಅವ್ನು ಫೋಟೋ. ಆದರೆ ಅವ್ನು ಡೈರೆಕ್ಟಾಗಿ ನಾನು ಕೆಮಿಸ್ಟ್ರಿಯಲ್ಲಿ ನನ್ನ ಸ್ಟೂಡೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ನು ಹೇಳ್ದ, ಸರ್ ಇವತ್ತು ಎಲ್ಲರೂ ನನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ಆದರೆ ಕರೀದಲೇ ನನಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ, ಕರೀದಲೇ ಬಂದಿರೋ ಜಾಗ ಅಂದರೆ ನಿಮ್ಮದು ಅಂತ. ಏನಕ್ಕೆ ಅಂತಂದರೆ ಅವನು PUC ಈ ಥರ ಏನೋ ಒಂದು ವಿಷಯ ನಾನು ಹೇಳಿದ್ದಂತೆ ನನಗೇನು ನಂಬ್ತಾ ಇಲ್ಲ. ಅವನ ಸ್ಟೂಡೆಂಟ್ ಅಂತ ಅವ್ನು ಹೇಳಿದ್ಮೇಲೆ ನಂಬ್ಕೊಂಡೆ. ಎಲ್ಲರಿಗೂ ಹೇಳಿರ್ತೀವಲ್ವ ನಾವು, ಎಲ್ಲ ಮಕ್ಕಳು ಒಂದೇ, ನಮ್ಗೆ ಎಲ್ಲರಿಗೂ ಹೇಳಿರ್ತೀವಿ, ಅವನಿಗೂ ಹೇಳಿರ್ತೀವಿ. ಅವನು ಆ ಥರದ ಒಂದು ಜನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ. ಅವನೇನು ಮಾಡಿದ್ದಾನೆ ಅಂತಂದರೆ, ಅವನು ನಾನು ಕ್ಲಾಸಲ್ಲಿ ಕೊಟ್ಟಿದ್ದು ಒಂದೊಂದು ಎಕ್ಸಾಂಪಲ್ ಹೇಳ್ದ. ಒಂದು ವರ್ಷ ನಾನು ಪಾಠ ಮಾಡಿದ್ರಲ್ಲಿ ನಾನು ಬರ್ತಿರೋದನ್ನು ಕೆಲವು ಹೇಳಿದ್ರು. ಅವನು ತುಂಬ ಡಾಗ್ ಲವರ್ ಅಂತ. ಅವನು ಇವಾಗಲೂ ಅವ್ನು DP ನಲ್ಲಿ ಡಾಗ್ ಚಿತ್ರನೇ ಇದೆ.
ಅವನು ಡಾಗ್ ಬಗ್ಗೆ ಏನೋ ಒಂದು ಹೇಳಿದ್ದೆ. ನಾನು ತುಂಬ ವಿಷಯ ಹೇಳಿರ್ತೀವಿ ಕ್ಲಾಸಲ್ಲಿ, ಅದನ್ನ ಒಂದು ಜ್ಞಾಪಿಸ್ದ. ಆಮೇಲೆ ಇನ್ನೊಂದಿಷ್ಟು ಏನೋ ವಿಷಯ ಹೇಳ್ದ. ಆಮೇಲೆ ಯಾವ ಪಾಯಿಂಟ್ ಇದ್ದಾಯಿತು ಅಂತ. ಅವನು IAS ಇಂಟರ್ವ್ಯೂ ಮಾಡ್ತಾರಲ್ಲ, ಅವಾಗ ಇಂಟರ್ವ್ಯೂ ಮಾಡೋದು ಯಾರು ಗೊತ್ತಾ, ಯಾರು ಅಂತ ಡಿಪಾರ್ಟ್ಮೆಂಟ್ಗೆ ಗೊತ್ತಿರಲ್ಲ. ಯಾರು ಬರ್ತಾರೆ ಯಾಕಂದ್ರೆ ಏನೋ ಮೋಸ ಮಾಡಿದ್ರೆ ಅವ್ರ ಕಡೆ ಏನೋ ಮಾರ್ಕ್ಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದೆಲ್ಲ ತುಂಬ ಪ್ಯೂರ್ ಆಗಿ ಮಾಡ್ತಾರೆ, ಮೆರಿಟ್ ಬೇಸ್ಡ್, ಮೋಸನೇ ನಡೆಯಲ್ಲ IAS ಇದಲ್ಲೆಲ್ಲ. ಆ ಇಂಟರ್ವ್ಯೂಗೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಬಂದಿದ್ದಂತೆ. ಅವನ ಅಪ್ಲಿಕೇಶನ್ ತಗೊಂಡಿದ್ದಾರೆ. ಅವನ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದು 1 ವರ್ಷ ಮುಂಚೆನೇ ಮಾಡಿರ್ತಾನೆ ಅವನು. ಅದರಲ್ಲಿ ನಿಮ್ಗೆ ಏನು ಮೋಟಿವೇಶನ್, ಯಾಕೆ IAS ಮಾಡಬೇಕು ಅಂತ ಅನಿಸ್ತು ಅಂದರೆ ಅವ್ನು ಬರ್ತೀನಿ ಅಂತದ್ರಲ್ಲಿ. ನನ್ನ ಪರ್ಸನಲ್ ಲೈಫಲ್ಲಿ ನಮ್ಮ ತಂದೆ ತಾಯಿನೇ ನನಗೆ ಮೋಟಿವೇಶನ್. ಬಟ್ ನನ್ನ ಪ್ರೊಫೆಷನಲ್ ಲೈಫಲ್ಲಿ ನಮ್ಮ ಮೇಷ್ಟ್ರು ಇದ್ದಾರೆ ತುಮಕೂರಲ್ಲಿ CVT ಅಂತ. ಅವರು ಜಡ್ಜ್ ಇಟ್ಕೊಂಡ್ರಂತ 1 ನಿಮಿಷ ಯಾಕೆ ಹೇಳೋ ಅಂತಂದ್ರೆ ಏನು ಅಂತ ಮೋಟಿವೇಶನ್ ಸಿಕ್ತು. ಅವನೊಂದು 2-3 ವಿಷಯ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋದು. ನಾನೇ ನಂಬಿಲ್ಲ ಅವ್ನು ಹೇಳಿದ್ದೀನಿ. ಅವಾಗ ಅನ್ಕೊಂಡೆ, ನಾವು ಮಕ್ಕಳಿಗೆ ತುಂಬ ಆನೆಸ್ಟ್ ಆಗಿ ಏನಾದ್ರು ಹೇಳಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ. ನನಗವನು ಹೇಳಿದ್ದೀನಿ ಅಂತಲೂ ನಂಬ್ತಾ ಇಲ್ಲ, ಅವನ ಸ್ಟೂಡೆಂಟ್ ಅಂತಲೂ ನಂಬ್ತಾ ಇಲ್ಲ. ಈಗ ಅವನು ಎಲ್ಲಿದ್ದಾನೆ ಅಂತಂದರೆ LBS ಇದ್ದಾನೆ. ನನಗೆ LBS ಅಂತ ಗೊತ್ತಿಲ್ಲ, ಆದರೆ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿ ಓದೋರು ಬುದ್ಧಿವಂತರ ಸ್ವರ್ಗ ಅಂತ ಯಾವ್ದಾದ್ರು LBS. ಏನು ಗೊತ್ತಾ LBS ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಟ್ರೈನಿಂಗ್ ಸೆಂಟರ್ ಅಂತ. ಅದು ಎಲ್ಲಿದೆ ಅಂತಂದರೆ ಡೆಹ್ರಾಡೂನಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಟ್ರೈನಿಂಗ್ ಸೆಂಟರ್ ಎಷ್ಟಿದೆ ಅಂದರೆ ತುಮಕೂರಷ್ಟು ಟ್ರೈನಿಂಗ್ ಸೆಂಟರ್. ಅಲ್ಲಿ IAS ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಬೆಳಿಗ್ಗೆ ಎದ್ದು ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ರನ್ನಿಂಗು, ಫೈಟಿಂಗು, ಹಾರ್ಸ್ ರೈಡಿಂಗು, ಆಮೇಲೆ ನೆಕ್ಸ್ಟ್ ಮ್ಯಾಥ್ಸು, ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಅಕೌಂಟೆನ್ಸಿ, ಆಮೇಲೆ ದೆನ್ ವೆಪನ್ ಟ್ರೈನಿಂಗು, ಎಲ್ಲ ಥರ ಟ್ರೈನಿಂಗ್ ನಡೆಯುತ್ತೆ. ರೀಸೆಂಟಾಗಿ ನಾನು ಮೆಸೇಜ್ ಮಾಡಿದ್ದೆ ಅವನಿಗೆ. ನಾನು ಬೆಳಿಗ್ಗೆ ಏನೋ ಮೆಸೇಜ್ ಮಾಡಿದ್ದೆ, ಅವನು ರಾತ್ರಿ ನನಗೆ ವಾಪಸ್ ರಿಪ್ಲೈ ಮಾಡ್ತಾರೆ. ಆಮೇಲೆ ಸಾರಿ ಸರ್ ಡಿಲೇ, ಸಾರಿ ಫಾರ್ ಡಿಲೇ, ನಮ್ಮ ಫೋನು ನಾವು ಯೂಸ್ ಮಾಡೋದಿಲ್ಲ, ಇಲ್ಲ ರಾತ್ರಿ 9 ಗಂಟೆ ನಾವು ಫೋನ್ ಟಚ್ ಮಾಡ್ತೀವಿ ನೋಡಿ ಹೇಗಿರ್ತಾರೆ ಅಚೀವರ್ಸ್. ಸೊ ಆ ಥರ ಅವನು ಇವಾಗ ಬಂದಮೇಲೆ ಅವನು ಕಿಂಗ್ ಥರ ಜೀವನ ಮಾಡ್ತಾನೆ. ಈಗಲೂ ಟ್ರೈನಿಂಗ್ನಲ್ಲಿ ನನಗೆ ಫೋನ್ ಮಾಡಿ, ನೀವು ಟ್ರೈನಿಂಗ್ ಟೈಮ್ನಲ್ಲಿ ದಯವಿಟ್ಟು ನಮ್ಗೆ LBS ಬನ್ನಿ ಒಂದ್ಸಲಿ ಅಂತ ಹೇಳಿ. ಆ ಥರ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಿದ್ರು. ಇವನ ಟ್ರೈನಿಂಗ್ ನಾನು ಹೋಗೋಣ ಅಂದ್ಕೊಂಡಿದ್ದೀನಿ. ಒಂದು 2-3 ತಿಂಗಳು ಕುಂಭಮೇಳ ಪ್ರಯಾಗರಾಜ್ ಹೋಗೋದಕ್ಕಾಗಿಲ್ಲ ಅಂತಂದ್ರು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ನಮಗೆ ಕುಂಭಮೇಳ ಅಂದರೆ ಬುದ್ಧಿವಂತರ ಸ್ವರ್ಗ ಅಂತ ಹೇಳಿದ್ನಲ್ವಾ, ಆ ಥರ ಲಾಭಾಸ ಅಂತ ಕರೀತಾರೆ. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಟ್ರೈನಿಂಗ್ ಸೆಂಟರ್ ಸ್ವರ್ಗ ಅಂತಿದ್ರೆ ಅದೇ ಬುದ್ಧಿವಂತರಿಗೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಆಮೇಲೆ ಹೇಳಿದೆ, ನೋಡೋ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಜಾಗ ತೋರಿಸಿ ಇದೆಲ್ಲ ಆದಮೇಲೆ ನಾನು ಬರ್ತೀನಿ, ಸೆಕೆಂಡ್ ಪ್ಲೇಸಲ್ಲಿ ನಾನು ಬರ್ತೀನಿ. ಫಸ್ಟ್ ಅವ್ರು ಇಲ್ಲ ಆಯಿತು ಸರ್ ಅಂತ ಅವ್ನು ಹೇಳಿ. ಆಮೇಲೆ ಈಗ ಒಂದು 7 ವರ್ಷದಿಂದ ನಮ್ಮ ಇನ್ಸ್ಟಿಟ್ಯೂಟ್ ನೀವು ಹೋಗ್ತಾ ನೋಡ್ಕೊಂಡೋಗಿ ಅದೊಂದು ಪಬ್ಲಿಕ್ ಟ್ಯಾಪ್ ಕಾರ್ನರಲ್ಲಿ. ಆ ಪಬ್ಲಿಕ್ ಟ್ಯಾಪ್ನಲ್ಲಿ ಒಬ್ಬ ಸ್ಟೂಡೆಂಟು 2 ದೊಡ್ಡ ಪಾತ್ರೆಗಳಲ್ಲಿ ಕೂಡ ಬಕೆಟಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಅವನು ನಮಸ್ಕಾರ ಸರ್ ಅಂತ. ನಾವು 3-4 ಜನ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಆಮೇಲೆ ಅವನು ನಮ್ಮ ಸ್ಟೂಡೆಂಟ್ ಅಂತ ನನಗೂ ಗೊತ್ತಿಲ್ಲ, ತುಂಬ ಜನ ಇದ್ದಾರಲ್ವ. ಅವನು ಏನಪ್ಪ ನಾನು ಸ್ಟೂಡೆಂಟ್ಸ್ ಆಗಿದ್ದ ಬ್ಯಾಚ್ ಅಂತ ಹೇಳಿ ಆಯ್ತಪ್ಪ ತುಂಬ ಸಂತೋಷ. ನನಗೆ ಇನ್ನೊಂದು ಎಕ್ಸ್ಟ್ರಾ ಅಪ್ರಿಸಿಯೇಷನ್ ಬಂತು. ಅವ್ನ ಪಾಪ ಯಾವುದೋ ಊರಿಂದ ಬಂದಿರೋ ಹಳ್ಳಿಯಿಂದ, ಅವ್ರ ಮನೆಯಲ್ಲಿ ಟ್ಯಾಪ್ ಕನೆಕ್ಷನ್ ಎಲ್ಲ ಇಲ್ಲ, ಅವನಿಗೆ ನೀರು ತೊಗೊಂಡು. ಆಮೇಲೆ ಅಂದ್ಕೊಂಡೆ ಇವನು ಇಷ್ಟೆಲ್ಲ 2-3 ಸರಿ ಬರ್ತಾ ಇಲ್ಲ, ಇಷ್ಟು ಕೆಲಸ ಮಾಡಿಕೊಂಡು ಯಾವಾಗ ಗೊತ್ತಾಗ ಮತ್ತೆ ಇವನು ಹಳ್ಳಿಯಿಂದ ಬಂದಿದ್ದಾಗ ಏನು ಓದ್ತಿರ್ತಾನ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ ಕ್ಲಾಸಲ್ಲಿ ಟೆಸ್ಟ್ ಕೊಡ್ಬೇಕಾದ್ರೆ ನಾಗಾರ್ಜುನ ಗೌಡ ಟಾಪರ್ ಅವನೇನೆ ಪೇಪರಿಗೆ ಅವ್ನು ಹೇಳಿದ್ದಲ್ಲ ವ್ಯಾಲ್ಯೂಯೇಷನಲ್ಲಿ ಆ ಜೋಕಲ್ಲಿ ಆ ಥರ ಅಂತಂದ್ರೆ ಅವನೇ ನಿಂತ್ಕೊಂಡ ಕುಳ್ಳಗಿದ್ದಾನೆ. ಅವನು ಎಲ್ಲ ಅಂತ ಅಂದ್ಕೊಂಡೆ. ಈ ಸರಿ ಮನೆಗೆ ನೀರು ತಂದ್ಕೊಟ್ಟು ಆಮೇಲೆ ಇಷ್ಟು ಅವನು ಇದ್ದಾನೆ. ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಓದಿ ಅಂತ ನಾನು ಅವನ ಬಗ್ಗೆ ಡೀಪ್ ಅಪ್ರಿಸಿಯೇಷನ್ ಬಂತು. ಭಾರಿ ಅವನು ಹೀರೋ ಅಂದರೆ ಇವನೇ ಅಂತ. ಆಮೇಲೆ ನೋಡಿದ್ರೆ ಎಂಜಿನಿಯರಿಂಗ್ ಮೆಡಿಕಲ್ ಎರಡರೂ ಟಾಪ್ ರ್ಯಾಂಕ್. ಎಂಜಿನಿಯರಿಂಗ್ 180, ಮೆಡಿಕಲ್ 220 ಎರಡೂ ಸಿಕ್ಕಿದೆ. ಆಮೇಲೆ ಅವನೇನು ಮಾಡ್ದ, ಅವ್ರ ತಂದೆ ಬಂದು ಹೇಳಿದ್ರು, ಸರ್ ನಾನು ನನ್ನ ಮಗನ ಮೆಡಿಕಲ್ ಸೇರಿಸ್ಬೇಕು ಅಂತ ತುಮಕೂರು ಕರ್ಕೊಂಡು ಮೆಡಿಕಲ್ ಒಳ್ಳೆ ರ್ಯಾಂಕ್ ಅಂದಿದೆ ನೋಡಿ, ಅವ್ನು ಇಂಜಿನಿಯರಿಂಗ್ ಅಂತ ಆಗಿದ್ದಾನೆ, ಅವನನ್ನು ಮೆಡಿಕಲ್ಗೆ ನೀವು ಕೋರ್ಸ್ ಮಾಡಿ ಕರ್ಕೊಂಡ್ಬರ್ತೀನಿ, ನಾನು ಮುಂಚೆ ಬಂದಿದೆ ಅಂತ ಹೇಳ್ಬಿಡಿ, ಅವ್ನು ಕರ್ಕೊಂಡ್ಬರ್ತೀನಿ, ಅವನನ್ನ ಮೆಡಿಕಲ್ಗೆ ಅಂತ ನೀವು ಹೇಳಿ ಅಂತ. ಆಯಿತು ಸರ್ ಅಂತಂದರೆ. ಅದರ ಪ್ರಾಬ್ಲಮ್ ಏನು ಅಂತಂದರೆ ಅದಕ್ಕಿಂತ ಮುಂಚೆ ಅವ್ನು ಬಂದು ಹೇಳಿ ಹೋಗ್ತಿದ್ದ, ಸರ್ ನಾನು ಇಂಜಿನಿಯರಿಂಗ್ ದಯವಿಟ್ಟು ನಮ್ಮ ತಂದೆ ಬಂದಾಗ ನಾನೇ ನಿಮ್ಮ ಬಸ್ ಬುಕ್ ಮಾಡಿದ್ದೇನೆ ಅಂತ. ನಾನೇನಲ್ಲಿ ಯಾರು ಏನು ಇಷ್ಟ ಇರುತ್ತೋ ಅದನ್ನೇ ಹೋಗ್ತೀನಿ. ಅದಕ್ಕೆ ಏನು ಮಾಡ್ಬೇಕಂತಂದರೆ ಅವನೇ ಮೊದಲು ಹೇಳಿದ್ದ ಅಲ್ವಾ, ಅದಕ್ಕೆ ಏನು ಮಾಡ್ತಾರೆ ಇಬ್ಬರು ಬಂದಾಗ ಅವ್ರ ತಂದೆಗೆ ಆಶ್ಚರ್ಯ ಆಗೋದಾಗ ನಾನು ಹೇಳಿದೆ ಶುರು ಮಾಡಿದ್ದಾನೆ. ಇಂಜಿನಿಯರಿಂಗ್ ಮೇಲೆ ಅವ್ನು ಟಾಪ್ ಸ್ಕೋರ್ ಬಂದಿದೆ. ಸರಿ ಸರ್ ಅವ್ನಿಗೆ ಇಷ್ಟ ಆಗೋದು ಚೆನ್ನಾಗಿ ಬರ್ತಾನೆ. ಅವ್ರ ತಂದೆನೂ ಮಗ ಒಪ್ಕೊಂಡ್ರು ಆಯಿತು ಅಂತ. ಗ್ರ್ಯಾಜುಯೇಟ್ 2 months ಆದಮೇಲೆ ಸಂದೇಶ ಹೋಗ್ಬೇಕು.
ಇಂಜಿನಿಯರಿಂಗ್ ಸೇರ್ಕೊಂಡಿದ್ದ ಹೇಳ್ತಿದ್ದ. ಅವ್ರನ್ನ ಕಾಲೇಜ್ ಇನಾಗ್ರೇಷನ್ಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ಸಿಕ್ತಂತೆ, ಆ ಥರ ಎಲ್ಲ ಹೇಳ್ತಿದ್ದ. ಇನ್ನೊಂದ್ಸರಿ ದಾರಿ ಮೇಲೆ ಸಿಕ್ತ ಅವನು. ಅವಾಗ ಏನಪ್ಪ ಹಿಂಗೆ ಕ್ಲಾಸ್ ಅಂತ ಕೇಳಿದೆ. ಅದಕ್ಕೆ ಅವನು ಡಿಸೆಕ್ಷನ್ ಆ ಥರ ಮಾತಾಡ್ತಿದ್ದಾನೆ. ಸರ್ ಅನಾಟಮಿ ಕ್ಲಾಸ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ, ನೀವು ಹೇಳಿ ಬಯೋದು ವಿಷಯ ತುಂಬ ಗಮನಿಸ್ಕೊಳ್ತಿರ್ತೀನಿ. ಒಂದು ನಿಮಿಷ ನಿಂತ್ಕೊಂಡು ನೀವು ಎಂಜಿನಿಯರಿಂಗ್ ಅಲ್ವಾ ಅಂತಂದರೆ ಚೇಂಜ್ ಮಾಡ್ಕೊಂಡಿದ್ದೀರ. ಪಾಪ ತಂದೆಗೋಸ್ಕರ ಅವನು ಎಂಜಿನಿಯರಿಂಗ್ ಸೇರ್ಕೊಂಡು ಅವ್ನು ಬಿಟ್ಟು ಆದರೆ ಅವ್ನು ಒಳ್ಳೆ ಕಾಲೇಜ್ ಸಿಕ್ತಿಲ್ಲ. ಫಸ್ಟ್ ಹೋಗಿದ್ರೆ ಟಾಪ್ ಕಾಲೇಜ್ ಸಿಕ್ತಿತ್ತು, ಆದರೂ ಪರವಾಗಿಲ್ಲ. ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಹೋಗಿಲ್ಲ. ಮಂಡ್ಯ ಮೆಡಿಕಲ್ ಕಾಲೇಜ್ ಹೋಗ್ಬಿಟ್ಟು ನೀವು ಹೇಳಿ ನಾಗಾರ್ಜುನ ಗೌಡ ಅಂತಂದರೆ ತಕ್ಷಣ ನಿಮ್ಮ ಕೈಲಿ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ಅವ್ರ ಕಡೆಯವರ ನೀವು ಅಲ್ಲಿ ಟಾಪ್ ಸ್ಕೋರ್ ಗೋಲ್ಡ್ ಮೆಡಲ್. ಆಮೇಲೆ IAS ಪ್ರಿಪೇರ್ ಆಗಿದ್ದಾನೆ, 200-250 ರ್ಯಾಂಕ್ ಕಾಲೇಜ್. ಅದಕ್ಕೆ IAS ಸೆಲೆಕ್ಟ್ ಆಗಿದ್ದಾನೆ. 20 ವರ್ಷದಿಂದ 50 ವರ್ಷದಿಂದ ಅದೊಂದು 3 ವರ್ಷದ ಹಿಂದಿನ ಕಥೆ ಹೇಳ್ತಿದ್ದ. ನಾನು ರೀಸೆಂಟಾಗಿ ಹೇಳ್ತಿದ್ದೆ ಇಲ್ಲ ನಮ್ಮ ಏರಿಯಾದಲ್ಲೇ ನಿಮಗೆಲ್ಲ ಏನೇನು ಫೆಸಿಲಿಟಿ ಸಿಕ್ತೋ ಅಷ್ಟೇ ಅವನಿಗೂ ಸಿಕ್ಕಿರುತ್ತೆ. ಹೌದಲ್ವಾ? ಈ ಶಶಿಕುಮಾರ್ಗೂ ಅಷ್ಟೇ. ಶಶಿಕುಮಾರ್ ಕಥೆ ನಾನು ಅವನೊಂದು ಕಳಿಸಿದ್ದಾನೆ, ನಾನು ಹೇಗೆ IAS ಪಾಸ್ ಮಾಡಿದೆ ಅಂತ. ಅದನ್ನು ಕೇಳಿಸ್ಕೊಂಡ್ರೆ ನೀವು ನೀವೊಂದು 5-6 ಸತಿ ಕಣ್ಣೀರಾಗ್ತೀರ. ಅವನದು ವಾಟ್ಸಪ್ನಲ್ಲಿ ಒಂದು ಲೈಫ್ ಸ್ಟೋರಿ ಕಳಿಸಿದ್ದಾನೆ, ಮಾಡ್ಬೇಕಂತ ಅವ್ನ ಪ್ರೊಫೈಲ್ ಅವ್ರದ್ದು. ನಾನು ತುಂಬ ಜನ ಕಲಿತ ಈಗೆಲ್ಲ IAS ಮಾಡಬೇಕು ಅಂದರೆ ಅವ್ನ ಕಳಿಸಿ ನೋಡಿ ಇಷ್ಟು ಕಷ್ಟಪಟ್ಟಿಲ್ಲ. ಇವರೆಲ್ಲರೂ ಕಷ್ಟಪಟ್ಟಿರೋಲ್ಲ. ನಾಗಾರ್ಜುನ ಗೌಡ ಅಷ್ಟೇ. ಅವನೇನಂದ್ರೆ ನಾಗಾರ್ಜುನ ಗೌಡ IAS ಸೇರ್ಕೊಂಡ್ಮೇಲೆ ಅಲ್ಲೊಂದು 1 ವರ್ಷ ಆದ್ಮೇಲೆ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಅವನು ಫಸ್ಟ್ ರ್ಯಾಂಕ್ ಆಗಿದ್ದಾರೆ. ಅವರೊಂದು ಎಕ್ಸಾಮ್ ಮಾಡ್ತಾರೆ. ಈಗ ಭೂಪಾಲಲ್ಲಿ ಅವರು DC ಕೇಳಿದ್ರು. ಇವತ್ತೆಲ್ಲ ನಾಳೆ ಇನ್ನೊಂದು ವರ್ಷ ಕೆಲವರು ತುಮಕೂರು ಬರ್ತಾನೆ DC ಆಗಿ. ಅವ್ರು ನಾವೆಲ್ಲ ಅಗ್ರಿಮೆಂಟ್ ಸೆಲ್ಯೂಟ್ ಹಾಕ್ಬೇಕು ಅಂತಂದ್ರೆ ಮೊನ್ನೆ ಇನ್ನೊಂದು ನಿಮ್ಮ ಕಾರ್ಯಕ್ರಮ ಆಯ್ತಲ್ಲ, ಸರ್ವೋದಯಗಳ 50 ವರ್ಷದ ಅಂದ್ಬಿಟ್ಟು ಅದರಲ್ಲಿ ಅವನು ನನ್ನ ಪ್ರೀತಿಯಿಂದ ಅವನು ಅಂತ ಮಾತಾಡಾಗಿಲ್ಲ. ಆ್ಯಕ್ಚುಲಿ ಆ ಥರ ಸ್ಟೇಟಸ್ ನನ್ನ ಪ್ರೀತಿಯಿಂದ ಬೆಲ್ ಕಟ್ಟಿ ಅವ್ನು ಮಾತಾಡ್ತಾರೆ. ಸೊ ಇದೇನು ನಾನು ಈ ಎಕ್ಸಾಂಪಲ್ ಹೇಳಿದ್ರು ಅಂತಂದರೆ ಇವೆಲ್ಲರೂ ನಿಮ್ಗೇನೇನು ಫೆಸಿಲಿಟಿ ಸಿಕ್ತೋ, ನಿಮ್ಮ ಮನೆಯಲ್ಲಿ ಹೇಗಿದೆ ವಾತಾವರಣ, ನೀವೆಷ್ಟು ಶ್ರೀಮಂತರು ಬಡವರು ಮಿಡಲ್ ಕ್ಲಾಸು ಅದೇ ಥರನೇ ಅವನಿಗೆ ಸಿಕ್ಕಿರೋ ಬುಕ್ಕೆ ನಿಮಗೂ ಸಿಕ್ಕಿರೋದು ಅಲ್ಲ. ಅದಕ್ಕೆ ನಾವೇನಂತ ಮೊದಲು ನಂಬಬೇಕು, ಏನು ಬೇಕೋ ಅಷ್ಟು ಮಾಡ್ಬೋದು. ಆದರೆ ಅದಕ್ಕೆ ಕರೆಕ್ಟಾಗಿ ಗೋಲ್ ಫಿಕ್ಸ್ ಮಾಡ್ಕೋಬೇಕು, ಇಷ್ಟು ಮಾತ್ರ ಮಾಡ್ಕೊಳ್ಳೋಣ. ಆಮೇಲೆ ಇಂಥ ತುಂಬ ಜನ ನಾನು ನೋಡ್ಬಿಟ್ಟಿದ್ದೀನಿ. ತುಂಬ ಜನ ನೋಡಿ ಎಲ್ಲರೂ ಕಷ್ಟಪಟ್ಟಿರೋರೇನೆ. ಅದಕ್ಕೆ ನನಗೆ ಇತ್ತೀಚೆಗೆ ಯಾರಾದರೂ ಕಷ್ಟ ಸರ್ ನಾನು ತುಂಬ ಕಷ್ಟ ಇದೆ ಜೀವನದಲ್ಲಿ ಅಂತ ಹೇಳಿದ್ರೆ ನಾನು ಫಸ್ಟ್ ಅವ್ರಿಗೆ ಅಯ್ಯೋ ಪಾಪ ಅಂತಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ. ನಿನ್ನಷ್ಟು ಲಕ್ಕಿ ಯಾರೂ ಇಲ್ಲ. ಯಾಕೆ ಗೊತ್ತಾ? ಕಂಫರ್ಟ್ ಝೋನಲ್ಲಿ ಇರ್ತಾರೆ ನೋಡಿ, ಸುಖವಾಗಿ ಅವ್ರಿಗೇನು ಅಚೀವ್ ಮಾಡಬೇಕು ಅಂತಲೇ ಅನ್ಸುತ್ತೆ. ಸುಖವಾಗಿರ್ತಾರೆ ಅಷ್ಟೇ, ಏನೂ ಮಾಡಲಿಲ್ಲ. ನೀವು ಮನೆಗೆ ಹೋಗಿ ನಾಗಾರ್ಜುನ ಗೌಡ ಅಂತ ಹಾಕಿ ನೋಡಿ ಗೂಗಲಲ್ಲಿ, ಬೇಜಾರಾಗ್ಬಿಡ್ಬೇಕು ಅಷ್ಟು ಯೂಟ್ಯೂಬ್ ವೀಡಿಯೋಸ್ಗಳು. ರೀಸೆಂಟಾಗಿ ಅವ್ನು ಬೆಂಗಳೂರಲ್ಲಿ ಒಂದು ಬಂದು ಮಾತಾಡಿದ್ದಾನೆ, IAS ಪ್ರಿಪೇರ್ ಆಗ್ತಿರ್ತಾರೆ ಅವ್ರನ್ನ ಮಾತಾಡಿದ್ದಾರೆ. ಈಗ ಮೊನ್ನೆ ಪ್ರೋಗ್ರಾಮ್ ಬಂದಾಗ ನಾನು ನಾಗಾರ್ಜುನ ಗೌಡ ಅದೇ ಹೇಳಿದೆ, ನೀನು ಈ ವಿಷಯ ಮೊನ್ನೆ ಹೇಳಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಅವನೇನು ಹೇಳಿದ್ದಾನೆ ಅಂತಂದರೆ, ನನಗಿಂತ ಬುದ್ಧಿವಂತರು ತುಂಬ ಜನ ಇದ್ದಾರೆ, ಆದರೆ ನನಗಿಂತ ಹಾರ್ಡ್ ವರ್ಕಿಂಗು ತುಂಬ ಜನ ಇಲ್ಲ. ಅದಕ್ಕೆ ನಾನು IAS ಪಾಸ್ ಮಾಡಿದೆ. ಬುದ್ಧಿವಂತಿಕೆ ಒಂದೇ ಅಲ್ಲ ಬೇಕಾಗಿರೋದು, ಹಾರ್ಡ್ ವರ್ಕಿಂಗ್. ಅವ್ನು ಹೇಳಿದ್ದಾರೆ, ನಾನು ಹಾರ್ಡ್ ವರ್ಕ್ ಅಷ್ಟು ಮಾಡೋಕ್ಕೆ ರೆಡಿ ಇದೆಯಾ, ಗ್ಯಾರಂಟಿ ಸಿಗುತ್ತೆ. ಓಕೆ, ಅದಕ್ಕೆ ನಾವು ಸೋಮವಾರ ಬಿಡಬೇಕು. ಯಾವಾಗಲೂ ಸ್ಟಡೀಸ್, ಟೈಮ್ ಟೇಬಲ್ ಅನ್ನೋದೇ ಇಲ್ಲ. ಯಾವಾಗಲೂ ಸ್ಟಡೀಸು, ಬೇರೆ ಕೆಲಸಕ್ಕೆ ಟೈಮ್ ಟೇಬಲ್ ಇಲ್ಲ. ಕೆಲವು ಸ್ಟೂಡೆಂಟ್ಸು ಟೈಮ್ ಟೇಬಲ್ ಹಾಕ್ಬಿಡ್ತಾರೆ ಓದಕ್ಕೆ ಅಂತಾರೆ, ತಪ್ಪು. ಟೈಮ್ ಟೇಬಲ್ ಇಲ್ಲ, ಬೇರೆ ಕೆಲಸಕ್ಕೆ ಟೈಮ್ ಟೇಬಲ್ ಇದೆ. ನಿದ್ದೆ ರಾತ್ರಿ 12 to 5 ಅಥವಾ 12 to 6, ಜಾಸ್ತಿ ನಿದ್ದೆ ಬೇಕಾ 12 to 6, ಇಲ್ಲ ಕಂಟ್ರೋಲ್ ಮಾಡೋಕ್ಕಾಗತ್ತಾ 12 to 5. ಮಧ್ಯಾಹ್ನ ಸಾಯಂಕಾಲ ನಿದ್ದೆ ಇಲ್ಲ, ಹಾಗೂ ತುಂಬ ಸುಸ್ತಾಯಿತು ಅಂತಂದರೆ ಕೂತ್ಕೊಂಡಿರೋ ಟೇಬಲ್ ಚೇರಲ್ಲೇ ಕಣ್ಣು ಮುಚ್ಕೊಂಡು 10 ನಿಮಿಷ ನ್ಯಾಪ್ ಮಾಡಬೇಕು. 12 to 6 ನಿದ್ದೆ ಅಂತ ಅನ್ಕೊಳ್ಳಿ, 6 ಗಂಟೆ ನಿದ್ದೆ ಬೇಕು. ನಮ್ಮ ಮೆಮೊರಿನೂ ಸ್ಟ್ರಾಂಗ್ ಆಗುತ್ತೆ ನಿದ್ದೆಯಿಂದ. ಅದು 6 ಗಂಟೆಗಿಂತ ಜಾಸ್ತಿ ಆದರೆ ಲೆಥಾರ್ಜಿ ಬಂದಿರುತ್ತೆ, ಅಂದರೆ ಜಡತ್ವ ಬರುತ್ತೆ. 6 ಗಂಟೆಗಿಂತ ಕಡಿಮೆ ಆದರೆ ಮೆಮೊರಿ ಪ್ರಾಬ್ಲಮ್ ಆಗುತ್ತೆ. ಈಗ 12 to 6 ರಾತ್ರಿ 11 ಗಂಟೆ ನಿದ್ದೆ ಬರೋ ಥರ ಆಯಿತಾ ಒಂದು ಸ್ವಲ್ಪ ಬಿಸಿ ಹಾಲು ಕುಡಿದ್ರೆ ಓದೋಕ್ಕೆ ಶುರು ಮಾಡಿ. ಹಾಗೆಲ್ಲ ಈ ಶಶಿಕುಮಾರ್ ನಾಗಾರ್ಜುನ ಗೌಡ ನಾವು ಬರೀ ಯಾಕೆ ಬಾಯ್ಸ್ ಎಕ್ಸಾಂಪಲ್ಲೇ ಕೊಡಬೇಕು. ನಾಗಾರ್ಜುನ ಗೌಡನ ವೈಫ್ ಯಾರು ಗೊತ್ತಾ? IAS 5th ರ್ಯಾಂಕ್ ಸೃಷ್ಟಿ ದೇಶಮುಖ್ ಅಂತ. ಅವರಿಬ್ಬರು ಪ್ಯಾರ್ ಭಾರಿ ಫೇಮಸ್. ಇಬ್ರು ಒಂದೇ ಸ್ಟೇಟಲ್ಲಿ IAS ಆಫೀಸರ್ಸ್. ನಾನು ಅವ್ರ ಮ್ಯಾರೇಜ್ಗೂ ಹೋಗಿದ್ದೆ. ನಾನು ಆ ಹುಡುಗಿಗೆ ನಾಗಾರ್ಜುನ ಗೌಡನ ಫೇಮಸ್ ಅವ್ರ ಟ್ಯಾಲೆಂಟ್ಸ್ಗೆ. ಒಂದು 50 ವರ್ಷದಿಂದ ಸಾಲ್ವ್ ಆಗದೆ ಇರುವಂಥ ಒಂದು ವಿಲೇಜ್ ಪ್ರಾಬ್ಲಮ್ನ
ಸೆಂಟ್ರಲ್ ಗೌರ್ಮೆಂಟ್ನವರು ಸೃಷ್ಟಿ ದೇಶಮುಖ ಕೊಟ್ಟಿದ್ದಾರೆ ಅವರನ್ನ ಇದು ಸಾಲ್ವ್ ಆಗಿಲ್ಲ ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಆ ಹಳ್ಳಿನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ಒಪ್ಕೊಂಡೇ ಇಲ್ಲ ಹಳ್ಳಿಯವರು. ನೀನು ಹೋಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಟ್ರೈ ಮಾಡ್ತೇನೆ ಸರ್ ಅಂತ ಅವರಿಗೆ ಹೋಗಿದ್ದಾಳೆ. ಹೋಗಿ ಏನು ಮಾಡಿದ್ದಾಳೆ ಅಂತಂದ್ರೆ ಅಲ್ಲಿ ಅವ್ರಿಗೇನು ಆ ಪ್ರಾಜೆಕ್ಟ್ ಬಗ್ಗೆ ಹೇಳೇ ಇಲ್ಲ ಆ ಹಳ್ಳಿಯವ್ರಿಗೆ. ಅವರೊಂದು ಜಾತ್ರೆ ನಡೀತಿದ್ದಂತೆ ಇವಳು ಅವ್ರ ಥರನೇ ಡ್ರೆಸ್ ಮಾಡ್ಕೊಂಡು ಆ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಇದೇ ಥರ ಇನ್ನೊಂದು ಫಂಕ್ಷನ್ ಹೋಗಿದ್ದಾರೆ. ಅದೆಲ್ಲ ಆದ್ಮೇಲೆ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರೆ ಅಯ್ಯೋ ಇಷ್ಟು ಚೆನ್ನಾಗಿದೆ ಪ್ರಾಜೆಕ್ಟ್ ಮಾಡಿ ಅಂತ ತಕ್ಷಣ ಇಂಪ್ಲಿಮೆಂಟೆಡ್. ಸೊ ಇವ್ರಿಗೊಂದು ಅವಾರ್ಡ್. ಎಷ್ಟೋ ವರ್ಷದಿಂದ ಯಾವ ಕೈಲೂ ಮಾಡೋಕ್ಕಾಗಿದೆ ಅಂದ್ರೆ ಇವ್ರು ಮಾಡಿ. ಸೊ ಇವ್ರಿಗೂ ಮದುವೆ ಆಗಿದೆ. ಇಬ್ರು ಭಾರಿ ಫೇಮಸ್. ಗೂಗಲ್ ಎಲ್ಲ ನೀವು ಹಾಕಿ ನಾನು ಅವ್ರ ಮ್ಯಾರೇಜ್ಗೆ ಹೋದಾಗ ಸೃಷ್ಟಿ ದೇಶಮುಖ್ ಹೇಳಿದೆ. ಅವರು ಮರಾಠಿ ಆ್ಯಕ್ಚುಲಿ. ನಾನೇನು ಮಾಡಿದೆ ಇಬ್ರಿಗೂ ವಿಶ್ ಮಾಡಿಬಿಟ್ಟು ರಿಸೆಪ್ಷನಲ್ಲಿ ನೀವು ಆದಷ್ಟು ಬೇಗ ಕನ್ನಡ ಕಲೀರಿ ಅಂತ. ಅವ್ರು ಏನಂದ್ರು ಗೊತ್ತಾ ಸರ್, ನಾನು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿ ಕಲ್ತ್ಬಿಟ್ಟಿದ್ದೀನಿ. ನಾನು ಈ IAS ಆಫೀಸರ್ಸ್ ಎಲ್ಲ ಬುದ್ಧಿವಂತರಲ್ವಾ, ಏನಾದ್ರು ಕೊಡಿ. ಇದ್ದಕ್ಕಿದ್ದಾಗೆ ಅಸ್ಸಾಂ, ಗುಜರಾತ್ ಏನದು ಗೌಹಾಟಿಗೆ ಹಾಕ್ಬಿಡಿ ಅವ್ರನ್ನ, ಅಸ್ಸಾಂಗೆ. ಅಲ್ಲೋಗಿ ಅಸ್ಸಾಮೀಸ್ ಭಾಷೆ ಕಲ್ತ್ಬಿಡ್ತಾರೆ. ಅಷ್ಟು ಅಂದರೆ ಅವ್ರು ಏನು ಒಂದು ವಾರದಲ್ಲಿ ಕಲಿತಾರೆ ಆ ಥರ ಬುದ್ಧಿವಂತ. ಸೊ ಇದೊಂದು ಬಾರಿ ನಾನು ಇಂಥ ಬುದ್ಧಿವಂತ ತುಂಬ ಜನ ನೋಡ್ಬಿಟ್ಟಿದ್ದೀನಿ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನಾನು ಕೊಡ್ಬೋದಿದ್ದಾರೆ. ಸೊ ಇವೆಲ್ಲ ನಮ್ಮ ಸುತ್ತಮುತ್ತ ಇದ್ದಾವೆ, ನಮಗೆ ಸಿಕ್ಕಿರೋ ಫೆಸಿಲಿಟೀಸ್ ಏನೇ. ಅದಕ್ಕೆ ನಾವು ಮೊದಲು ಹೈ ಆಂಬಿಷನ್ ಇಟ್ಕೋಬೇಕು. ಆಮೇಲೆ ಕಷ್ಟ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಸಾಧ್ಯ ಇರೋದು. ಇವಾಗ ನೀವು ಕೇಳ್ಬೋದು, ನಾವು ಸುಖವಾಗಿ ಬೆಳೆಸಿರಲ್ಲ ನಮ್ಮ ಮನೆಯಲ್ಲಿ, ನಮ್ಗೇನು ಅಚೀವ್ ಮಾಡಕ್ಕೆ ಸಾಧ್ಯನೇ ಇಲ್ವಾ ಅಂತಂದ್ರೆ ನಾವು ಒಂದಿಷ್ಟು ಕಷ್ಟನ ಮೇಮೇ ಹೇಳ್ಕೋಬೇಕು. ಇಲ್ಲೇ ಇರೋ ಕಷ್ಟ, ಅದೇನು ಇಲ್ಲೇ ಇರೋ ಕಷ್ಟ ಮೇಮೇ ಹೇಳ್ಕೊಳ್ಳೋದ್ರೆ ನಿಮ್ಮ ಸ್ಕೋರ್ ಎಷ್ಟು ಮಾಡ್ತಿದ್ದೀರಾ ನೋಡಿ. 100 ತೆಗಿಬೇಕು ಅಂತ ಅನ್ಕೋದು. ಒಂದು ಕಷ್ಟ ಮೇಮೇ ಹೇಳ್ಕೊಂಡ್ರೆ ಅದೆಷ್ಟು ಹೋಗ್ಬೇಕು. ಅವಾಗ ನಿಮ್ಗೆ ಫೀಲ್ ಆಗೋದು ಶುರುವಾಗುತ್ತೆ. ಅವಾಗ ನಿಮ್ಮ ಬಾಡಿ ಗ್ರೋತ್ ಶುರುವಾಗುತ್ತೆ. ನಿಮಗೆ 80 ಆಗ್ತಾ ಇದೆ ಅಷ್ಟೇನಾ? ಇಲ್ಲ, ನಾನು 95 ಕೊಡ್ತೀನಿ. ಒಂದು ಕಷ್ಟ ಬಂತ ಆಗ ನೀವು ಎಷ್ಟು ಕಷ್ಟಪಡಬೇಕು ಆ ಥರದ ಕಷ್ಟನಾದ್ರೂ ನಾವು ಅನುಭವಿಸ್ತೀವಿ. ಆವಾಗ ನಮ್ಮ ಬಾಡಿ DNA ಚೇಂಜ್ ಆಗೋಗುತ್ತೆ, ನಿಮ್ಮ ರೀತಿನೇ ಚೇಂಜ್ ಆಗೋಗುತ್ತೆ. ನೆಕ್ಸ್ಟ್ ಜನರೇಷನಲ್ಲಿ ನಿಮ್ಮ ಜನರೇಷನಲ್ಲಿ ಪರಮ ಬುದ್ಧಿವಂತ ಮಕ್ಕಳು ಬರ್ತಾರೆ. ಇಷ್ಟಾದ್ರೂ ನಿಮ್ಮ ತಂದೆ ನಿಮ್ಮ ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರಲ್ವ, ಅವರಲ್ಲೂ ಒಂದು ಲೆವೆಲ್ ಇದೆ. ಅದನ್ನು ನಿಮ್ಮ DNA ಎಂಟ್ರ್ ಆಗ್ತದೆ. ಓಕೆ, ಅದಕ್ಕೆ ನಾವು ಯಾಕೆ ಒಳ್ಳೆ ಬುದ್ಧಿ ಕಲಿಬೇಕು, ಯಾಕೆ ಬುದ್ಧಿವಂತರಾಗಬೇಕು ಅಂದರೆ ಅದೆಲ್ಲ ನಮ್ಮ DNA ಒಳಗಡೆ ಸೇರಿಸ್ಕೋಬೇಕು. ಇನ್ಹೆರಿಟ್ ಆಗುತ್ತೆ ಅವೆಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಏನಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಶಾರ್ಟ್ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್. ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಮ್ಮ ಜೀವನ ಸಕ್ಸಸ್ ಆಗಿ ಕೇಳ್ಬೇಕಾದ್ರೆ ಸರ್ ಇದೆಲ್ಲ ನಾವು ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ನೋಡ್ತೀವಿ, ಹೊರಗಡೆ ಪ್ರಪಂಚದಲ್ಲಿ ತುಂಬ ಜನರು ನೋಡಿ ತಲೆ ಕೆಟ್ಟೋಗಿದೆ. ನಮ್ಮದು ಸಾರ್ಥಕ ಜೀವನ ಅಂತಂದ್ರೆ ನಮ್ಮದು ಒಂದು ಒಳ್ಳೆ ಜೀವನ ಅಂತನಕ್ಕೆ ಇರೋದು ಇಂಡಿಯಾ ಪಾಯಿಂಟ್. ನಾನು ಹೇಳ್ಕೊಳ್ಬೋದಾ, ಮೈ ಲೈಫ್ ಇಸ್ ಡನ್, ಓಕೆ ಡನ್, ಐ ಲಿವ್ಡ್ ಮೈ ಲೈಫ್ ನಾನು ವೆರಿ ಗುಡ್ ವೇ ಅನ್ನೋದ್ರಲ್ಲಿ ಏನಾದರೂ ಎಲಿಮೆಂಟ್ಸ್ ಇದೆ ಅಂದರೆ 4 ಪಾಯಿಂಟ್ಸ್. ಆ 4 ಇದ್ರೆ ನೀವು ಅಂದ್ಕೊಂಬಿಡಿ ಆಯ್ತು ನನ್ನ ಜೀವನ ಸಾರ್ಥಕ. ಓಕೆ, ಏನದು ಅಂತಂದ್ರೆ ಮೊದಲನೇದು ಚೂಸ್ ಕೆರಿಯರ್. ನೀವೇ ನಿಮ್ಮ ಜೀವನದಲ್ಲಿ ಸಂಪಾದನೆ ಮಾಡೋದಕ್ಕೆ ಯಾರು ಹೇಳಿದ್ರು ಕೇಳಬಾರ್ದು, ದೇವರೇ ಬಂದು ಕೇಳಿದ್ರು ಒಪ್ಕೊಳ್ಬಾರ್ದು. ಒಂದು ಒಳ್ಳೆ ವೃತ್ತಿ ಸಿಕ್ಕೋ ಅಂತ ನ್ಯಾಯವಾಗಿ ಸಂಪಾದನೆ ಮಾಡೋ ಅಂತ ಒಂದಿಷ್ಟು ಓದಿ ನಾವು ಕೆಲಸಕ್ಕೆ ಸೇರಿಕೊಂಡು ನಾವು ದುಡಿಲೇಬೇಕು. ಸರಿ ಅಂದ್ರೆ ಏನೇ ಪರಿಸ್ಥಿತಿ ಬರಲಿ, ಬೇಡ ಅಂತಂತಿದ್ದವರು ಆಮೇಲೆ 6 ತಿಂಗಳು ಆದ್ಮೇಲೆ ಒಳ್ಳೇದಾಯ್ತು ನೀವು ಮಾಡಿದ್ದು ಅಂತಂತಾರೆ. ಓಕೆ, ನಿಮ್ದೇ ಆಗಿರುವಂತ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಮಾಡಿಕೊಳ್ಳೇಬೇಕು. ಓಕೆ, ಅದಕ್ಕೆ ಚೆನ್ನಾಗಿ ಓದಬೇಕು. ಆಮೇಲೆ ಹೇಗೋ ಸಂಪಾದನೆ ಮಾಡೋಕ್ಕಾಗಲ್ಲ, ನಾನು ಏನೋ ಮಾಡಿದ್ರೆ ಜನಗಳಿಗೆ ಒಂದಿಷ್ಟು ತಪ್ಪಾಗಿ ಏನೋ ಹೇಳಿ ಮೋಸ ಮಾಡಿ ಒಂದು ಸಂಪಾದನೆ ಮಾಡೋಕ್ಕಾಗಲ್ಲ. ನ್ಯಾಯವಾಗಿ ಸಂಪಾದನೆ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಬಟ್ ನ್ಯಾಯವಾಗಿ ಆ ಥರ ಒಂದು ಒಳ್ಳೆ ಓದು. ಅದಕ್ಕೆ ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ PUC ಆದಮೇಲೆ ಎಂಜಿನಿಯರಿಂಗು, ಮೆಡಿಕಲ್, ಪ್ಯೂರ್ ಸೈನ್ಸು ಬೇಕಾದಷ್ಟಿದೆ. ನಮ್ಗೇನು ಗೊತ್ತೇ ಆಗ್ತಿಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಕೆಲಸ ಮಾಡಿ 10th ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಎಲ್ಲ ಸಬ್ಜೆಕ್ಟಲ್ಲೂ. ಆಮೇಲೆ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರೇ ಕೋರ್ಸ್ ಆದರೆ ನಿಮ್ಗೆ ಸಿಗ್ತಾನೆ ಇರ್ತೀವಿ. ನಾವು ನಿಮ್ಮ ಹೆಡ್ ಮಾಸ್ಟರ್ ಕೇಳಿ ನಾನೇ ಬರ್ತೀನಿ ನಿಮ್ಮ ರಿಸಲ್ಟ್ ಬಂದಿದ್ದೀನಿ ನಾನು ಏನೇನು ಮಾಡ್ಬೋದು. ಮತ್ತೊಂದು ಸಲ ಇಂಜಿನಿಯರ್ ಪ್ರೆಸಿಡೆಂಟ್ ಕೇಳ್ತೀವಿ, ಸರ್ವೋದಯ ಕಾಲೇಜುಗಳು ನಾನು ಸಿಗ್ತೀನಿ. ಓಕೆ, ಎಲ್ಲರಲ್ಲೂ ಸ್ಕೋರ್ ಮಾಡಿ ಎಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗೂ ಪ್ರಿಪೇರ್ ಆಗಿ ಆಮೇಲೆ ಯಾವುದು ಅಂತ ನೋಡ್ಕೊ, ಯಾವುದು ನಮ್ಗೆ ಸಿಗುತ್ತೆ ಅನ್ನೋದ್ಮೇಲೆ ಮತ್ತೆ ಸರಿ ಗೊತ್ತು. ಓಕೆ, ಸೊ ಕೆರಿಯರ್ ಒಂದು ಒಳ್ಳೆ ನೀವೊಂದು ಓದಿದ್ದು ಒಂದು ಒಳ್ಳೆ ಮಾರ್ಗ ಇಟ್ಕೋಬೇಕು. ಯಾವುದೋ ಒಂದು ಕೋರ್ಸ್ ಓದ್ತೀರ. ಆಮೇಲೆ ಸ್ಟೇ ಫಿಟ್. ಮುಂದೆ ನಾವು ಗೋಲ್ಡ್ ಹೇಳ್ಕೊಳ್ಳೇಬಾರ್ದು ನನಗೆ ಬೆನ್ನು ನೋವ್ತಾ ಇದೆ, ಕಾಲು ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಇಲ್ವೇ ಇಲ್ಲ.
ಮೊಗ್ಲಿ ಬೌನ್ಸರ್ ನೋಡಿದ್ದೀರಾ? ಬೇಡ ಬಿಡಿ, ಇವಾಗ ಏನು ಸಿನಿಮಾ ನೋಡೋಕೆ ಹೋಗ್ಬೇಡಿ. ಅದೇನಂದ್ರೆ ಟಫ್ ಆಗಿರೋದು ಅಂತ ನೋಡಿ, ಆ ಸುಖದ ಮುಂದೆ ಇನ್ಯಾವ ಸುಖ ಇಲ್ಲ. ಯಾವುದೋ ಒಂದು ಸ್ಪೋರ್ಟ್ಸ್ ಮಾಡಿ ಅಥವಾ ಒಂದಿಷ್ಟು ಮನೆಯಲ್ಲಿ ಯೋಗಾಸನ ಮಾಡಿ 10 ನಿಮಿಷದ ಯೋಗಾಸನ ಮಾಡ್ಬೋದು. ಯಾಕೆ 20 ನಿಮಿಷ ಮಾಡ್ಬೋದು. ಎಲ್ಲ ಪೇನಿಂದ ಆಚೆ ಬರುತ್ತೆ. ಕಲ್ತ್ಕೊಳ್ಳಿ ಯಾರ ಅವರು 10 ನಿಮಿಷ 15 ನಿಮಿಷ ಮಾಡಿ. ಆಮೇಲೆ ಯಾರು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಫಿಟ್ನೆಸ್ ಇರಬೇಕು. ತಲೆ ನಾವು ಹೇಳಲೇಬಾರ್ದು ಜೀವನದಲ್ಲಿ, ಬೆನ್ನು ನಾವು ಹೇಳಲೇಬಾರ್ದು, ಕಾಲು ನಾವು ಹೇಳಲೇಬಾರ್ದು. ಒಂದಿಷ್ಟೆಲ್ಲ ಇರುತ್ತೆ ಪ್ರಾಬ್ಲಮ್ಸ್. ನಾವು ಯಾವಾಗ ಫಿಟ್ ಆಗಿಬಿಟ್ಟು ಅದೆಲ್ಲ ತಡ್ಕೊಳ್ಳುವಂಥ ಕೆಪಾಸಿಟಿನೂ ಬರುತ್ತೆ, ಬಂದೇ ಬರುತ್ತೆ ಏನಾದರೂ ಒಂದು. ಹಾಗೆ ಅದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರಿಗೆ 40 ಇಯರ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಯಿತು, ನಾವೆಲ್ಲ ಹೋದ್ವಿ, ಅನ್ಕಾನ್ಶಿಯಸ್ ಆಗಿದ್ರು, ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಆಯಿತು. ಡಾಕ್ಟರ್ ಒಂದು ವಿಷಯ ಹೇಳಿದ್ರೆ, ನೀವು ಎಷ್ಟು ವಾಕ್ ಮಾಡ್ತೀರಾ ದಿನಕ್ಕೆ, ಏನು ಸ್ಪೋರ್ಟ್ಸ್ ಅಂತ ಕೇಳಿದ್ರು. ಆಮೇಲೆ ನಾನು ಬಂದ್ಮೇಲೆ ಹೇಳಿದೆ, ಸರ್ ನಾನು 8 ಕಿಲೋಮೀಟರ್ ವಾಕ್ ಮಾಡ್ತೀನಿ, ಟ್ರೆಡ್ಮಿಲ್ ಮತ್ತು ಬಿಂದು, ಅದಕ್ಕೋಸ್ಕರ ಅದು ನೋಡಿದ್ದೀರಾ ನೀವು ಎಲ್ಲ ಹೊರಟೋಗ್ತಾ ಇದ್ದೀವಿ. ಆ ಥರ ಪ್ರಾಬ್ಲಮ್ ಬಂದ್ರೂ ಇನ್ನು ಅದರ್ವೈಸ್ ಫಿಟ್ ಆಗಿದ್ದಕ್ಕೆ ಏನಾಯ್ತು, ಬಾಡಿ ಫೈಟ್ ಮಾಡುತ್ತಲ್ಲ, ಹೌದಲ್ವಾ? ಅದಕ್ಕೆ ನಮ್ಮ ಮುಂದೆ ಪ್ರಾಬ್ಲಮ್ ಬಂದ್ರೂ ಮೊದಲಿಂದ ನಾವು ಫಿಟ್ ಆಗಿದ್ರೆ ನಮ್ಮ ಬಾಡಿ ಅದನ್ನು ಫೈಟ್ ಮಾಡೋಷ್ಟು ಕೆಪಾಸಿಟಿ. ಅದಕ್ಕೆ ನೀವೇನು ಮಾಡಬೇಕು, ಇದನ್ನ ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಳೇಬೇಕು. ಅದು ನಾವು ಜೀವನ ಸಾರ್ಥಕ ಅನ್ನೋದಕ್ಕೆ 2 ವಿಷಯನೂ ಇರುತ್ತೆ. ಯಾಕಂದ್ರೆ ನಾವೇ ಗೋಡೆ ಇಟ್ಕೊಳ್ತಾ ಇದ್ರೆ ನಮ್ಮ ತಾಯಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರನ್ನ ಎತ್ತು ಕೂಸಕ್ಕಾಗ ನಮ್ಮ ಕೈಲಿ ಆಗ್ಬೇಕಲ್ವ. ಜಸ್ಟ್ 1/4 ಗಂಟೆ ಹಿಂದೆ ನಾನು ನಮ್ಮ ತಾಯಿನೂ ಅಷ್ಟೇ ಬೆಡ್ ರಿಡನ್ ಪಾಪ, ಅವ್ರಿಗೆ ಊಟ ಮಾಡಿಸಿದ್ರು ನನ್ನ ವೈಫು. ಆಮೇಲೆ ಅವ್ರನ್ನ ಮತ್ತೆ ಎತ್ತಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಬಂದೆ. ಜಸ್ಟ್ ಅದು ಮುಗಿಸ್ಕೊಂಡೆ ನನಗೆ ಕೈಕಾಲು ನೋವು ನಿಂತಕ್ಕೆ ಆಗ್ತಿಲ್ಲ ಅಂದರೆ ಗತಿ ಅಂತ. ಅದಕ್ಕೆ ನಾವು ಯಾವಕ್ಕೆ ಫಿಟ್ ಆಗಿರ್ಬೇಕು ಅಂತಂದ್ರೆ, ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಕ್ಕೂ ಫಿಟ್ ಆಗಿರ್ಬೇಕು. ನಮಗೆ ಯಾರು ಸಹಾಯನೂ ಬೇಡ, ನಾವೇ ಒಬ್ಬರನ್ನ ಹೆಲ್ಪ್ ಅಂತ ಕೇಳ್ಕೋಬಾರ್ದು. ಓಕೆ, ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕೆ ಹೇಳಿ, ಅದಕ್ಕೆ ಫಿಟ್ ಆಗಿರ್ಬೇಕು. 2 ಆಯ್ತಾ. 3ನೇದು ನರ್ಚರ್ ಪ್ಯಾಷನ್. ನಿಮ್ಗೆ ಯಾವುದೋ ಒಂದು ಮ್ಯೂಸಿಕ್ ಅಥವಾ ಸ್ಪೋರ್ಟ್ಸು ಏನೋ ಒಂದು ಇದೆ ಅಂತ ಅನ್ಕೊಳ್ಳಿ, ನಿಮಗೆ ಸೋಷಿಯಲ್ ಸರ್ವಿಸ್ ಏನೋ ಒಂದು ಇದೆ ಅಂತ ಅನ್ಕೊಳ್ಳಿ, ಅದನ್ನ ಕಂಟಿನ್ಯೂ ಮಾಡಿ. ಒಳ್ಳೆ ನೀವು ಮ್ಯೂಸಿಕಲ್ಲಿ ನೀವು ಹಾಡೋಕ್ಕೆ ಅಷ್ಟೊಂದು ನಿಮ್ಗೆ ಟ್ಯಾಲೆಂಟ್ ಇಲ್ವಾ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿತೀವಿ. ಓಕೆ, ಯಾರೋ ನೆಕ್ಸ್ಟ್ ನಿಮ್ಮ ಬರ್ತ್ಡೇಗೆ ನಿಮ್ಮ ತಂದೆಗೆ ಹೇಳಿ, ಓಕೆ ನಾನು ತುಂಬ ಕಾಸ್ಟ್ಲಿ ಇದೆ ಬೇಡ, ನಾನು ಒಂದು ಕ್ಲಾಸಿಗೆ ಕೊಡಿಸಿ ಅದನ್ನು ಕಲ್ತ್ಕೊಡ್ತೀನಿ, ಅಥವಾ ಯಾವುದೋ ಮ್ಯೂಸಿಕ್ ಸ್ಕೂಲ್ಗೆ ಹೋಗಿ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮಾಡಿ, ಅದನ್ನ ನಿಮ್ಮದೇ ಹ್ಯಾಂಡಲ್ ತೊಗೊಂಡ್ಕೊಂಡು ಆ ಥರ ಎಲ್ಲ ಮಾಡಿ. ನರ್ಚರ್ ಪ್ಯಾಷನ್ ಅಂದರೆ ನಮ್ದು ಯಾವುದೋ ಒಂದು ಹಾಬಿ. ಅವಾಗ ನಮಗೆಲ್ಲ ಮೈಂಡು ಡಿಪ್ರೆಷನ್ ಆ ಥರ ಏನು ಬರೋದಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು, ಮೊನ್ನೆ ಯಾರೋ ಹೇಳ್ತಾ ಇದ್ರು 8ನೇ ಕ್ಲಾಸ್ ಅಂದರೆ, ಸರ್ ನನ್ನ ಮಗ 8ನೇ ಕ್ಲಾಸ್ ಅವ್ನು ಡಿಪ್ರೆಷನಲ್ಲಿ ಇದ್ದಾನೆ, ಮೆಡಿಸಿನ್ ತಗೋತಾರೆ. ನಾನು ಹೇಳಿದೆ, ಅದೇ ನೀವು ರಾಂಗ್ ಜಡ್ಜ್ ಮಾಡಿದ್ದೀರ. ಯಾಕೆ ಸುಮ್ಮನೆ ಡಾಕ್ಟರ್ ಕರ್ಕೊಂಡು ಡಿಪ್ರೆಷನ್ ಅಂತೆಲ್ಲ ಹೆಸರಿಡ್ತೀರ? ಡಿಪ್ರೆಷನ್ ಆಗುವಂಥದ್ದೇನಿಲ್ಲ. ಅದೆಲ್ಲ ಏನು ಫಾರಿನ್ ಕಂಟ್ರೀಸಲ್ಲಿ ಕೆಲವರಿಗೆ ಅಷ್ಟೇ ಪ್ಯಾರೆಂಟಲ್ ಲವ್ ಸಿಕ್ಕಿರಲ್ಲ, ಆ ಥರದ್ದು ಅಷ್ಟೇ. ಆ ಥರ ಆಗೋಗ್ಬಿಡುತ್ತೆ ನಮಗೂ, ಏನೋ ಒಂದು ಹಾಬಿ ಇಲ್ಲ ಅಂತಂದರೆ. ಇದು 3 ಆದಮೇಲೆ ಲಾಸ್ಟ್ ಒಂದು ಏನು ನೋಡಿ, ಇಷ್ಟೆಲ್ಲ ಆದಮೇಲೆ ನಮ್ಮ ಸೊಸೈಟಿ ಏನು ಮಾಡುತ್ತೆ, ನಮಗೆ ಒಂದು ಸ್ವಾರ್ಥಿ ಅಂತಂದ್ರೆ, ನೀನು ಸಮಾಜಕ್ಕೋಸ್ಕರ ಏನು ಮಾಡಿದ್ರೆ ನೀನು ಅನುಭವಿಸಿದ್ದೆ ಅಷ್ಟೇ. ಸಮಾಜದ ಎಲ್ಲ ಪಡ್ಕೊಂಡೆ, ಏನು ಕೊಟ್ಟೆ ನೀನು? ಅದಕ್ಕೇನೆ ಚಾನ್ಸ್ ಸಿಕ್ಕರೆ ಎಲ್ಲಾದರೂ ನಿಮ್ಮ ಊರಲ್ಲೋ ಅಥವಾ ಈ ಶಾಲೆಗೋ ಮುಂದೆ ನೀವು ಬೆಳೆದು ಮುಂದೆ ಒಳ್ಳೆ ಸೊಲ್ಯೂಷನಿಗೆ ಬಂದಮೇಲೆ ಯಾವುದೋ ಕಡೆಗೆ ಹೋಗಿ ನನ್ನಿಂದ ಏನಾಗ್ಬೋದು ಅಂತ ಕೇಳಿ. ಬರೀ ಹಣದಲ್ಲೇ ಅಂತಲ್ಲ, ನಿಮ್ಮ ಟ್ಯಾಲೆಂಟೋ ನಿಮ್ಮ ಕಾಂಟ್ಯಾಕ್ಟಿಂದನೋ ಏನೋ ಒಂದು ನೀವು ಚಿಕ್ಕ ಸಹಾಯ ಮಾಡ್ತೀವಿ, ಹೌದಲ್ವಾ? ನೀವು 10 ವರ್ಷ ಆದ್ಮೇಲೆ ನೀವು ಒಳ್ಳೆ ಯಾವುದೋ ಟಾಪ್ ಅಚೀವರ್ ಆಗಿರ್ತೀರಾ, ಬನ್ನಿ ಸ್ಕೂಲ್ಗೆ ನಿಮ್ಮ ಹೆಡ್ ಮಾಸ್ಟರ್ ಕೇಳ್ಕೊಳ್ಳಿ, ಸರ್ ಇಲ್ಲಿ ನಾನು 10th ಮಕ್ಕಳಿಗೆ ಮಾತಾಡ್ತೀನಿ, ಈ ವಿಷಯ ಹೇಳ್ತೀನಿ, ಮಾಡ್ಬೋದಲ್ವಾ? ಆ ಥರ ಬೇಕಾದಷ್ಟು ಆಪ್ಷನ್ ಇದೆ. ಸೊ ನೀವು 4 ಇತ್ತು ಅಂದರೆ ನಿಮ್ಮ ಲೈಫು ಸಾರ್ಥಕ. ಆದರೆ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂತಂದರೆ ನೋಡಿ, ಇನ್ನೂ ಎಲ್ಲ ನೀವು ಸ್ವಂತ ನೀವೇ ಇವಾಗ ಜ್ಞಾಪಕ ಇಟ್ಕೊಂಡು ಮಾಡ್ಬೇಕಾದ್ರೆ ನೀವು ಈಗ ಸದ್ಯಕ್ಕೆ ನಮ್ಮ ಕೈಲಿರೋದು ಯಾವುದು? ಚೂಸ್ ಕೆರಿಯರ್. ಅಂದರೆ ನಾವು ಓದೋದು. ಆ ಚೂಸ್ ಕೆರಿಯರಲ್ಲಿ ಏನಂದರೆ ಮೇನ್ ಎಕ್ಸಾಮ್, ಹೌದಲ್ವಾ? ಆ ಎಕ್ಸಾಮ್ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ಈಗ ನಾವು ಟಾಪ್ ಸ್ಕೋರ್ ಮಾಡಬೇಕಾದ್ರೆ, ಈಸ್ ಇಟ್ ನೆಸೆಸರಿ ಟು ಸ್ಕೋರ್ ಸೆಂಟರ್ 100 ಬೇಕೇ ಬೇಕಾ? ಕೆಲವರು ಕೇಳ್ತಾರೆ, ಏನು 100 ತೆಗಿಬೇಕಾ, ಅಗತ್ಯ ಇದೆ ನಿಜವಾಗ್ಲೂ ಅಂತ. ಆಕ್ಚುಲ್ ಆಗಿ ಏನಂದ್ರೆ, ಕೆಲವರು ಮಾರ್ಕ್ಸ್ ಮುಖ್ಯನೇ ಅಲ್ಲ ಅಂತಾರೆ. ನೋಡಿ, ಮಾರ್ಕ್ಸೇ ಮುಖ್ಯ ಅಲ್ಲ, ನಾಲೆಡ್ಜ್ ಮುಖ್ಯ ಅಂತ ತಪ್ಪು. ಕೆಲವರು ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ. ಆಯ್ತು, ಗುಣ ಮುಖ್ಯ. ಹಾಸ್ಪಿಟ್ಲಿಗೆ ಏನೋ ನೀವು ಬಿಲ್ ಕಟ್ಟಬೇಕು 25,000 ರೂಪಾಯಿ, ನಾನು ತುಂಬ ಗುಣ ಚೆನ್ನಾಗಿದೆ, ಹಣ ಇಲ್ಲ, ಬಿಟ್ಬಿಟ್ಟಿದ್ದಾರೆ, ಫ್ರೀಯಾಗಿ ಮಾಡಿ. ಅಥವಾ ಇನ್ನೇನೋ ಕಡೆ ನೋಡಿ, ಫ್ರೀಯಾಗಿ ನಾನು ಇದು ಮಾಡ್ಕೊಡಿ, ಯಾಕೆ ಆ ಥರ ಬಿಟ್ಕೋಬೇಕು? ಅದಕ್ಕೆ ಹಣ ಮುಖ್ಯನೋ ಗುಣ ಮುಖ್ಯನೋ ಅನ್ನೋಗೆ ನೀವು ತಪ್ಪಾಗಿರೋ ಕ್ವಶನ್ ಕೇಳ್ತಿದ್ದೀರಾ.
ಗುಣ ಮುಖ್ಯನೇ, ಅನುಮಾನನೇ ಇಲ್ಲ. ಆದ್ರೆ ನಾವು ಸರಿಯಾಗಿ ಸೋಮಾರ್ತನ ಬಿಟ್ಟು ದುಡಿದು ಹಣನು ಸಂಪಾದನೆ ಮಾಡಲೇಬೇಕು. ಹಣದ ಬಗ್ಗೆ ಗೌರವ ಇರಲಿ. ಯಾರೋ ಒಬ್ರು ಹಣ ತಪ್ಪಾಗಿ ಸಂಪಾದನೆ ಮಾಡಿರ್ಬೋದು, ಅದು ನಾವೇನ್ ಮಾಡಕ್ಕಾಗಲ್ಲ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಇನ್ಫೋಸಿಸ್ ಕಂಪನಿನ ಶುರು ಮಾಡಿ ಎಷ್ಟು ಸಾವಿರಾರು ಜನಕ್ಕೆ ಕೆಲಸ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ತಪ್ಪಾಗಲ್ಲ. ಆ ಥರ ನಾವು ಒಳ್ಳೆ ಗುಣನೂ ಇಟ್ಕೋಬೇಕು, ಸೋಮಾರ್ತನ ಬಿಟ್ಟು ಹಣನೂ ಸಂಪಾದನೆ ಮಾಡಬೇಕು. ಹಾಗೇನೆ ಮಾರ್ಕ್ಸ್ ಮುಖ್ಯನೋ ನಾಲೆಡ್ಜ್ ಮುಖ್ಯನೋ ಅಂತಾರೆ. ಅವಾಗ ನೀವು ಅವ್ರು ಹೇಳಿ ಸರ್ ತಪ್ಪಾಗಿ ಹೇಳ್ತಿದ್ದೀರ ನೀವು. ಎರಡೂ ಮುಖ್ಯ. ಚೆನ್ನಾಗಿ ನಾಲೆಡ್ಜ್ ತಗೋಬೇಕು, ಅದರಿಂದ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಇಲ್ಲ ಅವ್ರು ಬರೀ ಗೆಟ್ ಮಾಡಿ ಮಾರ್ಕ್ಸ್ ತೆಗೆದುಬಿಡ್ತಾರೆ. ನಾನಾದ್ರೆ ಭಾರಿ ಬ್ರಿಲಿಯಂಟ್, ನಾನೆಲ್ಲ ಚೆನ್ನಾಗಿ ಬುದ್ಧಿವಂತ ಅರ್ಥ ಮಾಡ್ಕೊಂಡಿದ್ದೀನಿ, ಬಟ್ ನನಗೆ 29 ಬಂತು ನೋಡಿ, ಅವ್ರಿಗೆ 92 ಬಂದಿದೆ. ಆ ಥರ ಎಲ್ಲ ಮಾತಾಡ್ಬಾರ್ದು. ಸುಮ್ಮನೆ ಗೆಟ್ ಮಾಡಿ ಯಾರು ಮಾರ್ಕ್ಸ್ ತೆಗೆಯಕ್ಕೆ ಸಾಧ್ಯ ಇಲ್ಲ. ಎಲ್ಲ ಎಕ್ಸಾಮ್ ಕ್ವಶನ್ಸ್ ಆ ಥರ ಇದೆ. ಅದಕ್ಕೆ ಗೆಟ್ ಮಾಡಲೇಬೇಕು. ಮೆಮೊರಿ ಬೇಸ್ಡು ಇರುತ್ತೆ, ಅನಾಲಿಸಿಸ್ ಇರುತ್ತೆ, ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕು, ಪ್ರಬಂಧನೂ ಬರಿಬೇಕು, ಚಿತ್ರನೂ ಬರಿಬೇಕು, ಎಲ್ಲ ಬೇಕು. ನಿಮ್ಗೆ ಸಾಧ್ಯ ಇದೆ ನಿಮ್ಮ ಏಜಲ್ಲಿ. ಓಕೆ, ಹಾಗಾಗಿ ನೀವು 100 ಏನು ಟಾಪ್ ಸ್ಕೋರ್ ಮಾಡಲೇಬೇಕು. ಮಾರ್ಕ್ಸ್ ಬಗ್ಗೆ ಗೌರವ ಇರಬೇಕು. ಮಾರ್ಕ್ಸ್ ಮುಖ್ಯ, ನಾಲೆಜ್ ಮುಖ್ಯ ಅಂತ ಏನಾದ್ರು ಹೇಳಿದ್ರೆ ತಪ್ಪಾಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಕ್ಷಮಿಸ್ಬಿಡಿ ಅವ್ರನ್ನ. ಹಳೆ ಕಾಲದವರು, ನಾನು ಹಳೆ ಕಾಲದವ್ರನ್ನ ಡೈನೋಸಾರ್ಸ್ ಅಂತ ಹೇಳಿದೆ. ಯಾಕೆಂತಂದ್ರೆ ಆ ಡೈನೋಸಾರ್ಗೆ ಬುದ್ಧಿ ಇರಲಿಲ್ಲ ಪಾಪ, ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು, ಅದಕ್ಕೇನೋ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಜಾಸ್ತಿ ವರ್ಷ ಬದುಕ್ತಾ ಇದೆ. ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಅದೇ ಕ್ರೊಕೊಡೈಲ್ ಇದೆಯಲ್ಲ, ಅದು ಡೈನೋಸಾರ್ ಕಾಲದಲ್ಲಿ ಬದುಕೊಂಡ್ಬಂದಿದೆ. ಅದು ಡೈನೋಸಾರ್ ಕಂಟೆಂಪರರಿ ಅಂದ್ರೆ ಅದೇನೆ. ಡೈನೋಸಾರ್ ಮತ್ತೆ ಕ್ರೊಕೊಡೈಲ್ ಸಮಕಾಲೀನ ಕವಿಗಳು ಅಂತ ನಾವು ಹೇಳ್ತೀವಲ್ಲ, ಆ ತರ ಅವರು. ಆ ತರ ಆದ್ರೂ ಕ್ರೊಕೊಡೈಲ್ ಯಾಕೆ ಬದುಕೊಳ್ತು ಅಂದ್ರೆ ಭಾರಿ ಇಂಟೆಲಿಜೆಂಟ್ ಅದು. ಅದು ಏನ್ ಮಾಡ್ಬೇಕು, ತೊಂದರೆ ಆದಾಗ ಏನ್ ಮಾಡ್ಬೇಕು, ಕಷ್ಟ ಬಂದಾಗ ಏನ್ ಮಾಡ್ಬೇಕು, ಹೇಗೆ ಬದಲಾಗ್ಬೇಕು, ಹಾಸ್ಟೆಲ್ ಹೋದಾಗ ಹೇಗೆ ಜೀವನ ಮಾಡ್ಬೇಕು, ಕಷ್ಟಪಟ್ಟು ಓದೋದು ಹೇಗೆ, ಇವೆಲ್ಲ ಮ್ಯಾನೇಜ್ ಮಾಡೋಷ್ಟು ಭಾರಿ ಸ್ಮಾರ್ಟ್ ಅದು. ಅದಕ್ಕೆ ಬದುಕೊಂಡಿದೆ ಇವರು. ಅದಕ್ಕೇನೆ ನಾವು ಮಾರ್ಕ್ಸು ತುಂಬಾ ಮುಖ್ಯ. ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಮಾರ್ಕ್ಸ್ ಮುಖ್ಯ. ಅವ್ರು ಯಾರು ಮಾರ್ಕ್ಸ್ ಹೇಗೆ ಆಗಿಲ್ಲ ಅಂತೂ ಈ ತರ ಹೇಳ್ತಾರೆ. ಮಾರ್ಕ್ಸ್ ಹೇಗೆ ಸಿಗುತ್ತೆ? ನೀವೀಗ ಮೆಡಿಕಲ್, ಬೆಸ್ಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, BMC. ನೀವು BMC ಅಂತ ಹೋಗ್ಬಿಟ್ಟು ನೋಡಿ, ದಯವಿಟ್ಟು ನಾನು ಭಾರಿ ಬ್ರಿಲಿಯಂಟ್ ಇದ್ದೀನಿ ನಂಬಿ, ಮಾರ್ಕ್ಸ್ ಬಂದಿಲ್ಲ ಅಷ್ಟೇನೆ ಅಂತ ಕೇಳಿ ಕೊಡ್ತಾರ ಸೀಟ್? ಇಲ್ಲ, ಮಾರ್ಕ್ಸ್ ಇದೆಯಾ ಮಾತಾಡೋ, ಮಾರ್ಕ್ಸ್ ಇದೆಯಾ ಎಲ್ಲ ಗೇಟು ಓಪನ್ ಆಗ್ತದೆ. ಮಾರ್ಕ್ಸ್ ಇಂದಾನೆ ನಾವು. ಅದಕ್ಕೆ ತೇನ್ ಸಿಂಗ್ ಇದ್ನಲ್ಲ, ಅವನು ಎವರೆಸ್ಟ್ ಹತ್ತಿದ್ನಲ್ಲ, ಅವನೇ ಫಸ್ಟ್ ಅಲ್ವಾ? ಅವರನ್ನ ಇಂಟರ್ವ್ಯೂ ಬಂದ್ಮೇಲೆ ಇಂಟರ್ವ್ಯೂ ಮಾಡ್ಬೇಕಲ್ವಾ, ಅದರಲ್ಲಿ ಜರ್ನಲಿಸ್ಟ್ ಎಲ್ಲ ಏನೇನೋ ಕ್ರಾಕ್ ಕ್ವಶನ್ ಕೇಳಿಬಿಟ್ಟಿದ್ದಾರೆ. ಯಾರೋ ಒಬ್ರು ಪಾಪ ಕೇಳಿದ್ದಾರೆ, ಈಶ್ವರ ಪರ್ವತಿನ ನೋಡಿದ್ಯಾ ಅಂತ ಕೇಳಿದ್ದಾರೆ. ಅವನು ಹೌದು ನೋಡಿದ್ದೀನಿ ಅಂದಿಲ್ಲ. ಯಾಕಂದ್ರೆ ಅಲ್ಲಿ ಆ ಥರ ಒಂದು ಅನುಭವ ಆಗಿದೆ. ಗೌರಿ ಶಂಕರ ಪರ್ವತ ತಾನೆ. ಆಮೇಲೆ ಯಾರೋ ಒಬ್ರು ಕ್ರ್ಯಾಕ್ ಜರ್ನಲಿಸ್ಟ್ ನಾಡ್ಕೊಳ್ಳೋಕ್ಕೋಸ್ಕರ ಎವರೆಸ್ಟ್ ಬಂದ್ಮೇಲೆ ಏನ್ ಕೇಳಿದಾರೆ ಗೊತ್ತಾ? ನಿಮ್ಗೆ ಹೇಗಪ್ಪ, ಎಷ್ಟು ಕಷ್ಟ ಆಯ್ತು, ಏನೇನ್ ಮಾಡಿದೆ ಅಂತೆಲ್ಲ ಕೇಳಬೇಕಲ್ವಾ? ಅವ್ರಿಗೆ ಕೇಳಿದಾರೆ, ಎವರೆಸ್ಟ್ ಯಾಕೆ ಆಗ್ತಾ ನೀನು ಅಂತ ಹೇಳಿ. ಅವನ ಮೇಲೆ ಏನ್ ಬೇಜಾರು ಮಾಡ್ಕೊಂಡು ನಾವು ಉತ್ತರ ಕೊಟ್ಟಿದ್ದಾನೆ. ಆ ಉತ್ತರ ಎಷ್ಟೋ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬಂದ್ಬಿಟ್ಟಿದೆ ಪ್ರಪಂಚದಲ್ಲಿ. ಏನ್ ಉತ್ತರ ಕೊಟ್ಟಿದ್ದಾನೆ ಗೊತ್ತಾ? ಯಾಕೆ ಹತ್ರೆ ಅಂದ್ರೆ ಅದ್ರಲ್ಲಿ ಇದೆಯಲ್ಲ, ಅದಕ್ಕೆ ಹತ್ರೆ. ಸೊ ನೀವು 100 ಯಾಕೆ ಕೇಳಬೇಕು ಅಂದ್ರೆ 100 ಇದೆಯಲ್ಲ ಅಲ್ಲಿ, 100 ತಗೊಳ್ಳಿ ಅಂತಾನೆ ಕ್ವೆಶ್ಚನ್ ಪೇಪರ್ ಕೊಟ್ಟಿರೋದು. ಇಲ್ಲ ಬೇಡ ಅಂತಂದ್ರೆ ನೀವು ನಿಮ್ಗೆ 100 ಕೊಟ್ಬಿಟ್ಟಿದ್ದಾರೆ ಆಗ್ಲೇ, ಅವರು ನೀವು ತಗೋಬೇಕಷ್ಟೇ. ಅದಕ್ಕೆ ಅವನು ಎವರೆಸ್ಟ್ ಯಾಕೆ ಹತ್ತೆ ಅಂದ್ರೆ ಅಲ್ಲಿ ಇದೆಯಲ್ಲ, ಅದಕ್ಕೆ ಹತ್ತೆ ಅಂತ. ಆಮೇಲೆ ಆ ಜರ್ನಲಿಸ್ಟ್ಗೆ ಬೇಜಾರಾಗೋದಲ್ವಾ, ಅವ್ನಿಗೆ ಅವಮಾನ ಆದಂಗೆ ಆಯ್ತಲ್ಲ. ಅದಕ್ಕೆ ಇನ್ನೊಂದು ಕ್ವೆಶ್ಚನ್ ಕೇಳಿದ, ಏನಂದ್ರೆ ಹೆಂಗತ್ತದ್ರಿ ಅಂತ ಕೇಳಿದ. ಅದನ್ನ ತೋರ್ಸಕ್ಕಾಗತ್ತೆ ಜರ್ನಲಿಸ್ಟ್. ಆದ್ರೂ ಅವ್ನು ಬೇಜಾರು ಮಾಡ್ಕೊಂಡ್ರೆ ಉತ್ತರ ಕೊಟ್ಟಿದ್ದಾನೆ, ಅದು ಫೇಮಸ್ ಆಗುತ್ತೆ. ಅವನೇನು ಉತ್ತರ ಕೊಟ್ಟಿದ್ದಾನೆ ಹೇಗತ್ತೆ ಅಂದ್ರೆ, ಒಂದು ಬಲಗಾಲಿದೆ, ಆಮೇಲೆ ಎಡಗಾಲಿದೆ, ಹಂಗೆ ಹತ್ಕೊಂಡು ಹೊರಟೋದೆ ಅಂತ ಹೇಳಿ. ಅಂದ್ರೆ ನೀನು 100 ಹೇಗೆ ತೆಗೆದೆ ಅಂತ ಹೇಳೋದು ನಿಮ್ಮನ್ನು ಮುಂದೆ ಕೇಳಿದ್ರೆ ನೀವೇನು ಹೇಳ್ತೀರ? ನಾನು ಕಷ್ಟಪಟ್ಟು ಓದ್ದೆ ಅಷ್ಟೇ ಅಲ್ವಾ, ಹೇಳಕ್ಕಾಗಲ್ಲ. ಒಂದೊಂದು ಅವ್ರಿಗೆ ಹೇಳಕ್ಕಾಗಲ್ಲ. ಎಲ್ಲಾದ್ರೂ ಅಷ್ಟು ಸಿಂಪಲ್ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಮೊದಲು ಡಿಸೈಡ್ ಮಾಡಬೇಕು, ಅದಕ್ಕೆ ಸರಿಯಾಗಿ ವರ್ಕ್ ಮಾಡೋಕೆ ಶುರು ಮಾಡಬೇಕು. 100 ಸ್ಕೋರ್ ಮಾಡಲೇಬೇಕು. ಆಮೇಲೆ 100 ಸ್ಕೋರ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡಿ. ಕಷ್ಟ ಆಗುತ್ತೆ, ಕಷ್ಟ ಬಂದ್ಬಿಡಿ ನಿಮ್ಮ ಬಾಡಿ ರಿಆರ್ಗನೈಸ್ ಆಗೋಕೆ ಶುರುವಾಗುತ್ತೆ. ಬಾಡಿ ಮೈಂಡ್ ಎಲ್ಲ ಚೇಂಜ್ ಆಗೋಗುತ್ತೆ. ಅದೊಂದು ಮನಸ್ಸಿನಲ್ಲಿ ಒಂದು ಸಜೆಷನ್ ಕೊಡುತ್ತೆ, ನೋಡು ಟಾಸ್ಕ್ ಕಷ್ಟ ಇದೆ, ತಯಾರಾಗು, ಈ ಥರ ಮಾಡು ಅಂದ್ಬಿಟ್ಟು ಇನ್ನೊಂದು ಕಡೆ ಆಗುತ್ತೆ. ಇಲ್ಲಾಂದ್ರೆ ಅದೇ ಸೋಮಾರನೇ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿದೆ, ಹೌದಲ್ವಾ? ಅದಕ್ಕೆ ಕಷ್ಟ ಇಲ್ಲಿದ್ರೆ ಪ್ರೋಗ್ರೆಸ್ ಆಗಲ್ಲ. ಅದಕ್ಕೆ ನಾನು ಯಾರು ಯಾರು ಅಚೀವ್ ಮಾಡಿದ್ರು ನಾನು ಗೊತ್ತಾಗುತ್ತೆ ತುಂಬಾ ಕಷ್ಟಪಡ್ತಿದ್ದಾರೆ ಅಚೀವ್ ಮಾಡಿ. ಅದ್ರಲ್ಲಿ ಕಷ್ಟಪಡ್ತಿದ್ದಾರೆ ಅಂತಂದ್ರೆ ನನಗೆ ಗೊತ್ತು, ಗ್ಯಾರಂಟಿ ಮುಂದೆ ಅಚೀವ್ ಮಾಡ್ತಾರೆ. ಅದಕ್ಕೆ ಬೇಕಾದ್ರೆ ನೀನು ತುಂಬಾ ಕಷ್ಟ ಬರಲಿಲ್ಲ ಲೈಫಲ್ಲಿ ಅಂತಿದ್ರೆ ನಾವು ಅಷ್ಟು
ಸರಿಯಾಗಿ ಅರ್ಥ ಮಾಡ್ಕೊಂಡು ಏನು ಮೀನ್ಲೆಸ್ ಕಷ್ಟ ಅಲ್ಲ, ಅವ್ರಿಗೆ ಪ್ರೋಗ್ರೆಸಿವ್ ಕರ್ಕೊಂಡು ಹೋಗುವಂಥ ಕಷ್ಟ ಅಂತ ಮಾಡ್ತಾರೆ ಅಷ್ಟೇ. ಕಂಫರ್ಟ್ ಝೋನಲ್ಲಿ ಇರ್ತಾರಲ್ಲ ಸುಖವಾಗಿ ಅಂತ. ಸೊ ಏನಂದ್ರೆ ಮಾರ್ಕ್ಸ್ ಸ್ಕೋರ್ ಮಾಡಿ